ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟಿ ಸರ್. ಟುಡೇ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಸಬ್ಜೆಕ್ಟ್. ಯಾಕೆಂತಂದರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನಾದರೂ ಬೇಗ ಸಕ್ಸಸ್ ಆಗಬೇಕು, ಫಸ್ಟ್ ಅಟೆಂಪ್ಟಲ್ಲಿ ನೀವೇನಾದರೂ ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು ಅಂತಂದರೆ ದಿಸ್ ಈಸ್ ದ ಕ್ರೂಷಿಯಲ್ ಚಾಪ್ಟರ್ಸ್ ಅಥವಾ ಕ್ರೂಷಿಯಲ್ ಲೆಸನ್ ಅಂತ ಹೇಳ್ಬೋದು. ಯಾಕೆಂತಂದರೆ ಬೇಸಿಕ್ ಸೈನ್ಸ್ ಮೇಲೆ ತುಂಬ ಕ್ವಶನ್ಸ್ಗಳು ಈಗ ಆಲ್ರೆಡಿ ಪಿ ಸಿಯಿಂದ UPSC ಕ್ವಶನ್ಸ್ ಬಂದೇ ಬರುತ್ತೆ. ನೀವು ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದೇ ಅಟೆಂಪ್ಟಿಗೆ ನೀವೇನಾದರೂ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಬೇಕು ಅಂತಂದರೆ ಈ ಒಂದು ಬೇಸಿಕ್ ಸೈನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಮೂಲ ವಿಜ್ಞಾನ ಏನು ನೀವು 6th to 10th ಓದಿದ್ದೀರಾ, ಕೆಲವರು BA ಮಾಡಿರ್ತೀರ, BSc ಮಾಡಿರ್ತೀರ, BE ಮಾಡಿರ್ತೀರ, ತುಂಬ ಜನ BCom ಮಾಡಿರ್ತೀರ. BA ಮತ್ತು BCom ಮಾಡಿದ್ರೆ ಏನು ಮಾಡ್ತೀರಾ, ತುಂಬ ದಿನ ಗ್ಯಾಪ್ ಆಗಿರುತ್ತೆ, ಸೈನ್ಸ್ ಓದಿರಲ್ಲ, ಮರ್ತಿರುತ್ತೆ, ಬೇಸಿಕ್ ಕಾನ್ಸೆಪ್ಟ್ಸ್ಗಳು ಮರ್ತೋಗಿರುತ್ತೆ. ಹಾಗಾಗಿ ಈ ಬೇಸಿಕ್ ಸೈನ್ಸ್ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಪರೀಕ್ಷೆಗಳಲ್ಲಿ 15ರಿಂದ 20 ಕ್ವಶನ್ಸ್ಗಳು 20 ಮಾರ್ಕ್ಸ್ಗೆ ಬರ್ತಾ ಇರುತ್ತೆ. ತುಂಬ ಜನ ಏನು ಮಾಡ್ತಾರೆ, ಇದು ಮಿಸ್ಕನ್ಸೆಪ್ಷನ್ ಮಾಡಿಕೊಂಡು ಇದು ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ ಥರ ಬಯಾಟ್ ಮಾಡೋದು ಅಥವಾ ಸುಮ್ಮನೆ ಸ್ಟಡಿ ಮಾಡಿಬಿಟ್ರೆ ಇದು ಬರುತ್ತೆ ಅಂದ್ಕೊಂಡಿರ್ತಾರೆ. ಬಟ್ ತುಂಬ ತಪ್ಪು. ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆಗದಲ್ಲೇ ನಿಮಗೆ ಯಾವುದೇ ವಿಷಯಗಳು ಚೆನ್ನಾಗಿ ಅರ್ಥ ಆಗಲ್ಲ. ಅದರಲ್ಲಿ ಎಸ್ಪೆಷಲಿ ಸೈನ್ಸಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿಲ್ಲ ಅಂತಂದರೆ ಖಂಡಿತ ನೀವು ಅಪ್ಲೈಡ್ ಕ್ವಶನ್ಸ್ಗಳನ್ನ ಆನ್ಸರ್ ಮಾಡೋಕ್ಕಾಗಲ್ಲ. ಈಗ UPSC ಏನಾಗ್ತಿದೆ, ಅಪ್ಲೈಡ್ ಕ್ವಶನ್ಸ್ ಬರುತ್ತೆ. ಅಲ್ಲಿ ನೀವು ಆನ್ಸರ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಬಯೋಟೆಕ್ನಾಲಜಿ ಆಗಿರ್ಬೋದು, ನ್ಯಾನೋ ಟೆಕ್ನಾಲಜಿ ಆಗಿರ್ಬೋದು, ನೀವು ಈ ಸಬ್ಜೆಕ್ಟ್ಸ್ಗಳು ಏನು UPSC KPSC ಕಲಿತೀರಾ ಅದಕ್ಕೆ ಬೇಸಿಕ್ ಫೌಂಡೇಶನ್ ಈ ಬೇಸಿಕ್ ಸೈನ್ಸು. ಬಟ್ ಏನಾಗುತ್ತೆ, ನೀವು ಬೇಸಿಕ್ ಸೈನ್ಸ್ನ ಕಲೀಲಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆ ಎಕ್ಸಾಮ್ಸ್ಗಳಲ್ಲಿ. ನೀವು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಆನ್ಸರ್ ಮಾಡೋಕ್ಕೆ, ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋಕ್ಕಾಗಲ್ಲ, ತುಂಬ ಡಿಫಿಕಲ್ಟಿ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಬೇಸಿಕ್ ಸೈನ್ಸ್ನ ತುಂಬ ಕಲಿಬೇಕು. ಇದು ನಾಟ್ ಓನ್ಲಿ ಫಾರ್ UPSC KPSC, PC PSI ಮತ್ತು ಗ್ರೂಪ್ C, FDA SDA ಅಥವಾ ಕರ್ನಾಟಕದ ಯಾವುದೇ ಎಕ್ಸಾಮ್ಸ್ಗಳಲ್ಲಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ನಡೆಸೋ ಯಾವುದೇ ಪರೀಕ್ಷೆಗಳಲ್ಲಿ SSC GD ಯಾವುದೇ ಎಕ್ಸಾಮ್ಸ್ ತಗೊಳ್ಳಿ, ಬೇಸಿಕ್ ಸೈನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾದರೂ ಬೇಸಿಕ್ ಸೈನ್ಸ್ನ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದಲಿಲ್ಲ ಅಂತಂದರೆ ನಿಮ್ಮ ಪರೀಕ್ಷೆಗಳಲ್ಲಿ ತುಂಬ ಕಡಿಮೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ. ಅದಕ್ಕೆ ಬೇಸಿಕ್ ಸೈನ್ಸು ತುಂಬ ಇಂಪಾರ್ಟೆಂಟು. ಎಸ್ಪೆಷಲಿ ಇನ್ನು ಯಾವುದರಲ್ಲಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಗೊತ್ತಾಯ್ತಾ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಬೇಸಿಕ್ ಸೈನ್ಸ್ ಮೇಲೆ ತುಂಬ ಕ್ವಶನ್ಸ್ಗಳು ಬರ್ತಾ ಇರ್ತವೆ. ಅದು ಈ ಹುಡುಗರು ಏನು ಮಾಡ್ತಾರೆ, ಈ ಸೈನ್ಸ್ನ ಏನು ಮಾಡ್ತಾರೆ, ಬರೀ ಬಯಾಟ್ ಮಾಡೋದು ಅಂದ್ಬಿಟ್ಟು ಯಾವುದೋ ಒಂದು ಬುಕ್ ಪರ್ಚೇಸ್ ಮಾಡ್ತಾರೆ. ಆ ಬುಕ್ ಪರ್ಚೇಸ್ ಮಾಡಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅವರಿಗೆ ಅಲ್ಲಿ ಡೈರೆಕ್ಟ್ ಕಾನ್ಸೆಪ್ಟ್ಸ್ಗಳನ್ನ ಕೊಟ್ಬಿಟ್ಟಿರ್ತಾರೆ. ಮತ್ತು ಅಲ್ಲಿ ಎಕ್ಸಾಮ್ಸಲ್ಲಿ ಏನು ಕಾನ್ಸೆಪ್ಟ್ ಕೇಳಿರ್ತಾರೆ ಅದು ಮಾತ್ರ ಕೊಟ್ಟಿರ್ತಾರೆ, ಅದು ಬಿಟ್ಟು ಹೊರಗಡೆ ಕೊಟ್ಟಿರಲ್ಲ. ಅವಾಗ ಏನಾಗುತ್ತೆ, ಹುಡುಗರು ಇಷ್ಟೇ ವಿಷಯ ಇರೋದು ಅಂತ ಅಂದ್ಬಿಟ್ಟು ಅಷ್ಟು ಮಾತ್ರ ಓದ್ತಾರೆ. ಅದನ್ನ ಬಿಟ್ಟು ಬಿಹೈಂಡ್ ದಿ ಕ್ವಶನ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆದಾಗ ಅವಾಗ ಏನಾಗುತ್ತೆ, ನಿಮಗೆ ಅರ್ಥ ಆಗಲ್ಲ. ಅವಾಗ ಏನು ಮಾಡಿದ್ರೆ ಫೇಲ್ ಆಗ್ತೀರಾ. ಮತ್ತೆ ಇನ್ನೊಂದು ಸತಿ ಅದೇ ಬುಕ್ ತೊಗೊತೀರಾ, ಇನ್ನೊಂದು ಅದೇ ಅಪ್ಡೇಟೆಡ್ ವರ್ಷನ್ ಬರುತ್ತೆ, ಆ ಬುಕ್ನ ಓದ್ತೀರಾ ಆಗುತ್ತೆ. ಇದು ನೀವು ಮಾಡ್ತಿರೋ ಮಿಸ್ಟೇಕ್ಸು. ಮತ್ತು ಅಂಡರ್ಸ್ಟ್ಯಾಂಡಿಂಗಲ್ಲಿ ತುಂಬ ಮಿಸ್ಟೇಕ್ಸ್ ಮಾಡ್ಕೊತಾ ಇದ್ದೀರಾ ನೀವು ಎಕ್ಸಾಮ್ಸ್ಗಳಲ್ಲಿ. ಅದು ಓದಬೇಕಾದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಲ್ಲಿ ವಿಷಯದಲ್ಲಿ ತುಂಬ ತಪ್ಪು ಮಾಡ್ತಾ ಇದ್ದಾರೆ. ಆ ವಿಷಯಗಳು ಆಗಬಾರ್ದು. ಅದಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೌ ಟು ರೀಡ್ ಬೇಸಿಕ್ ಸೈನ್ಸ್, ಅದಾದಮೇಲೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೌ ಟು ರೀಡ್ ಫಿಸಿಕ್ಸ್, ಹೌ ಟು ರೀಡ್ ಕೆಮಿಸ್ಟ್ರಿ, ಹೌ ಟು ರೀಡ್ ಬಯಾಲಜಿ, ಹೌ ಟು ರೀಡ್ ಎನ್ವೈರನ್ಮೆಂಟ್, ಇಷ್ಟು ಸಹ ವಿಷಯಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ನಿಮಗೆ ಫೌಂಡೇಶನ್ ಬಿತ್ತು ಅಂತಂದರೆ ಅದಾದಮೇಲೆ ನಿಮಗೆ ಅಪ್ಲೈಡ್ ಸೈನ್ಸ್ ಲೈಕ್ ನ್ಯಾನೋ ಟೆಕ್ನಾಲಜಿ, UPSC ಸಬ್ಜೆಕ್ಟ್ಸ್ ಇದೆ ನಿಮಗೆ. ಐ ಥಿಂಕ್ PC PSIಗೆಲ್ಲ ಇಷ್ಟು ಬೇಸಿಕ್ ಸೈನ್ಸ್ ಸಾಕಾಗುತ್ತೆ, ಅಷ್ಟರಲ್ಲೇ ಕ್ವಶನ್ಸ್ಗಳು ಬರುತ್ತೆ. ಇನ್ ಕೇಸ್ ಈಗ ಬರ್ತಿರೋ ಕ್ವಶನ್ ಪೇಪರ್ ಟ್ರೆಂಡಿಂಗ್ ತಕ್ಕಂಗೆ ನೀವೇನಾದರೂ ಓದಬೇಕು ಅಂತಂದಾಗ ಕೆಲವು ವಿಷಯಗಳನ್ನ ನೀವು ಅಲ್ಲೂ ಸಹ ಓದಬೇಕಾಗುತ್ತೆ. ಯಾವುದು, ಅಪ್ಲೈಡ್ ಸೈನ್ಸ್ ಓದಬೇಕಾಗುತ್ತೆ. ಅಪ್ಲೈಡ್ ಸೈನ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ. ನಿಮ್ಗೆ ಅಪ್ಲೈಡ್ ಸೈನ್ಸ್ ಕ್ವಶನ್ಸ್ ಅರ್ಥ ಆಗಬೇಕು ಅಂತಂದರೆ ಈಗ ಎಕ್ಸಾಂಪಲ್ ಹೇಳ್ತೀನಿ. ಸೂರ್ಯನಿಂದ ಭೂಮಿಗೆ ಬೆಳಕು ಯಾವ ಒಂದು ವಿಧದ ಮೂಲಕ ಬರುತ್ತೆ ಅಂತ ಹೇಳಿದ್ರು. ನಿಮಗೆ ಕಂಡಕ್ಷನ್ ಗೊತ್ತಿರಬೇಕು, ಮತ್ತು ಏನು ವಿಕಿರಣ ಮೂಲಕ ಬರುತ್ತೆ ಅಂತ ಗೊತ್ತಿರಬೇಕು. ಮತ್ತು ಯಾಕೆ ಈಟು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗುತ್ತೆ, ಬೆಳಕು ಯಾಕೆ ಒಂದು ಕಡೆ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗುತ್ತೆ, ಸೌಂಡು ಯಾಕೆ ನಮಗೆ ಕೇಳಿಸುತ್ತೆ, ರೈಲ್ ಯಾಕೆ ಟ್ರಾವೆಲ್ ಆಗುತ್ತೆ, ಈ ರೀತಿ ತುಂಬ ಬೇಸಿಕ್ಸ್ ಕ್ವಶನ್ಸು ನಿಮಗೆ ಎಕ್ಸಾಮ್ಸಲ್ಲಿ ರಿಪೀಟೆಡ್ ಕ್ವಶನ್ಸ್ ಗೊತ್ತಿರುತ್ತೆ. ಈ ಥರ ಬೇಸಿಕ್ಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರೆ ಯಾವುದೇ ಸೈನ್ಸ್, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಬೇಸಿಕ್ ಕಾನ್ಸೆಪ್ಟ್ಗಳು ಇರ್ತವೆ. ಈಗ ನಮಗೆ ಊಟ ಯಾಕೆ ಸಿಗ್ತಿದೆ ಅಂತಂದರೆ ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಊಟ ಸಿಗ್ತಾ ಇದೆ. ಅಂದರೆ ಸಸ್ಯಗಳು ತಮ್ಮ ಕ್ಲೋರೋಫಿಲ್ನ ಯೂಸ್ ಮಾಡಿಕೊಂಡು ಮತ್ತು ಸೂರ್ಯನ ಬೆಳಕನ್ನು ಯೂಸ್ ಮಾಡಿಕೊಂಡು ಮತ್ತು ನೀರು ಮತ್ತು ಲವಣಗಳನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತವೆ, ಆಹಾರ ತಯಾರಿಸ್ತವೆ. ಆಹಾರ ಏನಾಗುತ್ತೆ, ಫುಡ್ ತಯಾರಾಗಿ ಅದು ನಾವು ತಿಂದು ಅದು ನಮಗೆ ಫುಡ್ಡು ಡೈಜೆಸ್ಟ್ ಆಗುತ್ತೆ. ಈ ರೀತಿ ಒಂದೊಂದು ಪ್ರೋಸೆಸ್ಸಿಂದ ಬೇಸಿಕ್ ಕಾನ್ಸೆಪ್ಟು ಒಂದರಿಂದ ಇನ್ನೊಂದಕ್ಕೆ ಲಿಂಕ್ ಇರುತ್ತೆ, ಒಂದು ಸಬ್ಜೆಕ್ಟಿಂದ ಇನ್ನೊಂದು ಸಬ್ಜೆಕ್ಟ್ ಲಿಂಕ್ ಇರುತ್ತೆ. ಹಾಗಾಗಿ ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿಲ್ಲ ಅಂತಂದರೆ ತುಂಬ
ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ಬೇಸಿಕ್ ಕಾನ್ಸೆಪ್ಟ್ ಚೆನ್ನಾಗಿ ಓದ್ಕೋಬೇಕು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಯಾವ ರೀತಿ ಓದಬೇಕು ಅನ್ನೋದು ನಾನು ಅಪ್ರೋಚ್ ಹೇಳ್ತೀನಿ. ದಿಸ್ ಇಸ್ ದ ಅಪ್ರೋಚ್ ಸ್ಟ್ರಾಟಜಿ ವಿಡಿಯೋ, ಗೊತ್ತಾಗ್ತಿದೆಯಾ? ನಾನು ಇಲ್ಲಿ ನಿಮಗೆ ಸೈನ್ಸ್ ಪಾಠ ಮಾಡೋಕ್ಕಾಗಲ್ಲ, ಏಕೆ ಡ್ಯೂ ಟು ಹೆವಿ ಸಬ್ಜೆಕ್ಟ್ ಸಿಲೆಬಸ್ ಇದೆ. ನಿಮ್ಗೆ ಒಂದು ಐಡಿಯಾ ಕೊಡ್ತೀನಿ ಯಾವ ರೀತಿ ಓದಬೇಕು, ಯಾವ ರೀತಿ ಓದಿದ್ರೆ ನಿಮ್ಗೆ ಎಕ್ಸಾಮ್ಸಲ್ಲಿ ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದು ಐಡಿಯಾ ಕೊಡ್ತಾ ಹೋಗ್ತೀನಿ. ನೀವು ಅದನ್ನು ಫಾಲೋ ಮಾಡ್ತಾ ಹೋಯ್ತು ಅಂತಂದರೆ ಖಂಡಿತ ಎಕ್ಸಾಮ್ಸಲ್ಲಿ ನಿಮಗೆ ಏನಾಗುತ್ತೆ, ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ, ಗೊತ್ತಾಗ್ತಿದೆಯಾ? ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬ ಈಸಿ ಇರುತ್ತೆ, ಗೊತ್ತಾಗ್ತಿದೆಯಾ? ಇದು ಸೈನ್ಸಲ್ಲಿ ಏನಾಗುತ್ತೆ ಅಂದರೆ, ಒಂದು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾಕೆಂದರೆ ನೀವು ಆಲ್ರೆಡಿ ಕಲ್ತಿರ್ತೀರ, 10th ಪಾಸ್ ಆಗಿದ್ದೀರಾ ಅಂದರೆ ನೀವು ಎಲ್ಲ ಕಲ್ತಿರ್ತೀರ. ಆ ಒಂದು ಬೇಸಿಕ್ಸ್ನೇ ಇಲ್ಲಿ ಕೇಳೋದು ಕ್ವಶನ್ಸು. ಇಲ್ಲೇನಂತ ಡಿಫಿಕಲ್ಟ್ ಇರಲ್ಲ. ಅದಕ್ಕೆ ನಿಮಗೆ ಏನು ಓದಬೇಕು, ಏನು ಓದಬಾರ್ದು ಅನ್ನೋದನ್ನ ನಾನು ಒಂದು ಸ್ವಲ್ಪ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ಅಬ್ಸರ್ವ್ ಮಾಡಿ. ನೋಡಿ, UPSC, KPSC ಮತ್ತು ಪೊಲೀಸ್ ಕಾನ್ಸ್ಟೇಬಲ್, FD SDA, ಅದು ಕರ್ನಾಟಕದ ಯಾವುದೇ ಒಂದು ಹುದ್ದೆಗಳಿಗೆ ನೀವು ಬೇಸಿಕ್ ಸೈನ್ಸ್ನ ಓದಬೇಕು ಅಂತಂದರೆ ಒಂದು ಇಂಪಾರ್ಟೆಂಟ್ ಈ ವಿಷಯ. ಇದ್ರ ಮೇಲೆ ಕ್ವಶನ್ಸ್ಗಳು ಬರ್ತವೆ, ಯಾಕೆ ಓದಬೇಕು ಮತ್ತು ಹೆಚ್ಚು ಅಂಕ ಗಳಿಸಲು ಹೆಂಗೆ ಸಹಾಯ ಮಾಡುತ್ತೆ ಈ ಒಂದು ಸೈನ್ಸ್ ಓದೋದ್ರಿಂದ, ಮತ್ತು ಬೇಸಿಕ್ ಸೈನ್ಸ್ ಅಂದರೆ ಏನು, ಅದರಲ್ಲಿ ಭೌತಶಾಸ್ತ್ರ ಬರುತ್ತೆ, ರಸಾಯನಶಾಸ್ತ್ರ ಬರುತ್ತೆ, ಜೀವಶಾಸ್ತ್ರ ಬರುತ್ತೆ, ಕೆಲವೊಮ್ಮೆ ಎನ್ವೈರ್ಮೆಂಟಲ್ ಸೈನ್ಸು ಸಹ ಅದರಲ್ಲಿ ಕವರ್ ಆಗುತ್ತೆ. ಹಾಗೆ ಅದನ್ನು ಯಾವ ರೀತಿ ಎಷ್ಟು ವಿಷಯಗಳನ್ನ ಒಳಗೊಂಡಿರುತ್ತೆ, ಮತ್ತು ಬೇಸಿಕ್ ವಿಷಯಗಳು, ಅದರ ಮಹತ್ವ ಏನು, ಮತ್ತು ಅದನ್ನು ಹೆಂಗೆ ಓದಬೇಕಿನ ಮುಂಚೆ ಏನೇನು ವಿಷಯನ ಕವರ್ ಮಾಡ್ಕೋಬೇಕು, ಮತ್ತು ಅದಕ್ಕೆ ಓದಲೇಬೇಕಾದ ಪುಸ್ತಕಗಳು, ನೀವು ಕಂಪಲ್ಸರಿ ಓದಲೇಬೇಕಾದ ಪುಸ್ತಕಗಳು, ಗೊತ್ತಿದೆ. ಮಸ್ಟ್ ಆ್ಯಂಡ್ ಶುಡ್ ನೀವು ಈ ಪುಸ್ತಕಗಳನ್ನ ಓದಲೇಬೇಕಾಗುತ್ತೆ, ಗೊತ್ತಾಗ್ತಿದೆಯಾ? ನೀವೇನಾದರೂ ಈ ಪುಸ್ತಕಗಳನ್ನ ಓದಿ ಬೇರೆ ಪುಸ್ತಕಗಳನ್ನ ಓದಿದ್ರೆ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಕ್ಲಿಯರ್ ಆಗಲ್ಲ, ಗೊತ್ತಾಯ್ತಾ? ವಿಜ್ಞಾನದ 3 ಪರಿಕಲ್ಪನೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ವಿಧಾನಗಳನ್ನು ನಾನಿಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ, ಓಕೆನಾ? ಹಾಗಾಗಿ ಬೇಸಿಕ್ ಸೈನ್ಸಲ್ಲಿ ಯಾವ ವಿಷಯಗಳು ಬರ್ತವೆ, ಗೊತ್ತಾಯ್ತಾ? ಬೇಸಿಕ್ ಸೈನ್ಸಲ್ಲಿ ಸಾಮಾನ್ಯವಾಗಿ 6ರಿಂದ 12ನೇ ತರಗತಿ NCERT ಮತ್ತು DSRT ಮಟ್ಟದ ವಿಷಯಗಳನ್ನು ಒಳಗೊಂಡಿರುತ್ತೆ. ನೀವೇನು ಇಲ್ಲಿ ರಾಕೆಟ್ ಸೈನ್ಸ್ ಆಗಿರ್ಬೋದು, ನ್ಯಾನೋ ಟೆಕ್ನಾಲಜಿ ಬರೋದು, ಬಯೋಟೆಕ್ನಾಲಜಿ ಬರೋದು ಓದಲ್ಲ. ಬೇಸಿಕ್ಸ್ ಏನು 6ರಿಂದ 12ನೇ ತರಗತಿಯವರೆಗೆ ಪುಸ್ತಕದಲ್ಲಿ ಏನೇನು ಕೊಟ್ಟಿದ್ದಾರೆ ಆ ವಿಷಯಗಳನ್ನು ಬಿಟ್ಟು ಹೊರಗಡೆ ವಿಷಯಗಳನ್ನ ಕೇಳಿಲ್ಲ, ಕೇಳೋದು ಇಲ್ಲ. ಅರ್ಥ? ಇವನ್ UPSCಲೂ ಅಷ್ಟೇ, 11th 12th ಬುಕ್ಸ್ ಮೇಲೆ ಅವ್ರು ಕ್ವಶನ್ಸೇ ಕೇಳಿಲ್ಲ ಇದುವರೆಗೂ, ಯಾವುದೇ ಕ್ವಶನ್ಸ್ ಕೇಳಿದ್ರು ಸೈನ್ಸಲ್ಲಿ, ಗೊತ್ತಾಗ್ತಿದೆಯಾ? ಹಾಗಾಗಿ ಇವು ಒಂದು ಏನು NCERT ಮತ್ತು DSRT ಮಟ್ಟದ ವಿಷಯಗಳನ್ನು ಒಳಗೊಂಡಿರ್ತದೆ. UPSCಗೆ ವಿಜ್ಞಾನ ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್, ಮತ್ತು ಅದಕ್ಕೆ ಕರೆಂಟ್ ಅಫೇರ್ಸ್ ಆ್ಯಡ್ ಮಾಡಿ ಸ್ವಲ್ಪ ಅಪ್ಡೇಟೆಡ್, ಅಂದರೆ ಅವ್ರು ಸ್ವಲ್ಪ ಹೈಯರ್ ವರ್ಷನಲ್ಲಿ ಕೇಳ್ತಾರೆ, ಗೊತ್ತಾಗ್ತಿದೆ? ಯಾ ಕಂಪೇರಿಟಿವ್ ನೀವು PCPSCಗೆ ಹೋಲಿಸ್ಕೊಂಡ್ರೆ UPSCನಲ್ಲಿ ಏನಾಗುತ್ತೆ, ಸ್ವಲ್ಪ ಹೈಯರ್ ವರ್ಷನ್ ಇರುತ್ತೆ. ಬಟ್ ಬೇಸಿಕ್ ಕಾನ್ಸೆಪ್ಟ್ ಅಲ್ಲೂ ಇಂಪಾರ್ಟೆಂಟ್. ಬೇಸಿಕ್ ಕಾನ್ಸೆಪ್ಟು ಇವು ನಿಮ್ಗೆ UPSCಗೆ ಇಂಪಾರ್ಟೆಂಟು, ಮತ್ತು ಇದು ಅಪ್ಲೈಡ್. UPSCಲಿ ಸ್ವಲ್ಪ ಅಪ್ಲೈಡ್ ಕೇಳ್ತಾರೆ, ಬಟ್ ಈ PCPSCಗಳಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿತ್ತು ಅಂತಂದರೆ ಅಪ್ಲೈಡ್ನ ಈಸಿಯಾಗಿ ಅರ್ಥ ಮಾಡ್ಕೋಬೋದು, ಗೊತ್ತಾಗ್ತಿದೆಯಾ? ನೋಡೋಣ. ನೆಕ್ಸ್ಟ್ ಭೌತಶಾಸ್ತ್ರದಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು, ಚಲನೆ, ಮೋಷನ್ ಅಂತ ಕರೀತಾರೆ. ನ್ಯೂಟನ್ನ 3 ನಿಯಮಗಳು ತುಂಬ ಇಂಪಾರ್ಟೆಂಟ್. ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಮತ್ತು ಈ 3 ಅದರ ಮೇಲೆ ಅಪ್ಲಿಕೇಶನ್ಸ್, ಗೊತ್ತಾಯ್ತಾ? ಅಪ್ಲಿಕೇಶನ್ಸ್ ತುಂಬ, ಅನ್ವಯಗಳು ಅಂತ ಕರೀತಾರೆ. ಅಪ್ಲಿಕೇಶನ್ಸ್ ಅಂದರೆ ಏನಿಲ್ಲ, ಅನ್ವಯಗಳು ಅಂದರೆ ನಿಜ ಜೀವನದಲ್ಲಿ ಯಾವ ರೀತಿ ಇದು ಹೆಲ್ಪ್ ಆಗುತ್ತೆ, ಅನ್ವಯಗಳನ್ನು ಕರೀತಾರೆ. ಯಾಕೆಂದ್ರೆ ನಮಗೆ ಒಂದು ಸೈನ್ಸ್ ಬೇಕು ಅಂದರೆ ಅದು ನಿಜ ಜೀವನದಲ್ಲಿ ನಮ್ಗೆ ಉಪಯೋಗ ಆಗ್ತಿದ್ರೆ ಮಾತ್ರ ಅದನ್ನು ಓದ್ತೀವಿ, ಇಲ್ಲಾಂದ್ರೆ ನಾವು ಅದನ್ನು ಓದೋ ಅವಶ್ಯಕತೆ ಇರಲ್ಲ, ಗೊತ್ತಾಗ್ತಿದೆ? ಹಾಗಾಗಿ ನಿಜ ಜೀವನದಲ್ಲಿ ಯಾವ ರೀತಿ ಅನ್ವಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಓದ್ತೀವಿ. ಅದರಲ್ಲಿ ವೇಗ ಬರುತ್ತೆ, ದೂರ ಮತ್ತು ಸಮಯ ಬರುತ್ತೆ, ತ್ವರಣ ಅಂತಂದರೆ ಮೊಮೆಂಟಮ್ ಅಂತ ಕರೀತಾರೆ. ಆ್ಯಕ್ಚುಲಿ ಮೊಮೆಂಟಮ್, ಗೊತ್ತಾಗ್ತಿದೆಯಾ? ಮೊಮೆಂಟಮು, ಬಲ, ಒತ್ತಡ, ಫೋರ್ಸ್, ಪ್ರೆಷರ್, ಗುರುತ್ವಾಕರ್ಷಣೆ, ತೇಲುವಿಕೆ, ಒತ್ತಡ, ಗೊತ್ತಾಗ್ತಿದೆ? ಈ ರೀತಿ ಕೆಲಸ ಮತ್ತು ಶಕ್ತಿ ಸಂರಕ್ಷಣಾ, ಏನು ಶಕ್ತಿನ ನಾವು ಕನ್ವರ್ಟ್ ಮಾಡೋಕ್ಕೂ ಅಂದರೆ ಲೈಕ್ ಉತ್ಪತ್ತಿ ಮಾಡೋಕ್ಕಾಗಲ್ಲ, ನಾಶ ಮಾಡೋಕ್ಕೋಗಲ್ಲ, ಬಟ್ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್, ಅದೇ ಶಕ್ತಿ ಸಂರಕ್ಷಣಾ ನಿಯಮ. ಸ್ಥಿತಿ ಶಕ್ತಿ, ಚಲನ ಶಕ್ತಿ, ಶಕ್ತಿಯ ಪರಿವರ್ತನೆ ಹೆಂಗಾಗುತ್ತೆ, ಇದನ್ನ ನೀವು ಓದ್ತೀರಾ ಬೇಸಿಕ್ ಸೈನ್ಸಲ್ಲಿ. ಇವೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ ನಾನು ಹೇಳ್ತಿರೋದು. ಚಲನೆ, ಬಲ ಮತ್ತು ಒತ್ತಡ, ಕೆಲಸ, ಶಾಖ, ಧ್ವನಿ, ಇದ್ರ ಮೇಲೆ ಕ್ವಶನ್ಸ್ಗಳು ಬಂದಿದೆ. ಬೆಳಕು ವೆರಿ ವೆರಿ ಇಂಪಾರ್ಟೆಂಟ್. ಬೆಳಕು ಮೇಲೆ ತುಂಬ ಕ್ವಶನ್ಸ್ ಗೊತ್ತಾಗ್ತದೆ. ಪಾರವರ್ತನೆ, ವಕ್ರೀಭವನ, ಕನ್ನಡಿಗಳು, ಗೊತ್ತಾಗ್ತಿದೆಯಾ? ಈ ರೀತಿ ಪ್ರಶ್ನೆಗಳು ಬರ್ತಾ ಇರ್ತವೆ. ನೆಕ್ಸ್ಟ್ ವಿದ್ಯುತ್, ಎಲೆಕ್ಟ್ರಿಸಿಟಿ, ಓಮ್ನ ನಿಯಮಗಳು, ಸರ್ಕ್ಯೂಟ್ಗಳು, ಪ್ರತಿರೋಧ, ಗೊತ್ತೈತೆ? ರೆಸಿಸ್ಟೆನ್ಸ್ ಅಂತ ಕರೀತಾರೆ. ರೆಸಿಸ್ಟೆನ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಕಾಂತೀಯತೆ, ಮ್ಯಾಗ್ನೆಟಿಸಮ್, ಕಾಂತೀಯ ಧ್ರುವಗಳು, ಕಾಂತೀಯ ಕ್ಷೇತ್ರ, ಮ್ಯಾಗ್ನೆಟಿಕ್, ಗೊತ್ತಾಯ್ತಾ? ಮ್ಯಾಗ್ನೆಟಿಸಮ್ ಅಪ್ಲಿಕೇಶನ್ಸ್ಗಳು, ಎಲ್ಲೆಲ್ಲಿ ಮ್ಯಾಗ್ನೆಟಿಸಮ್ ಅಪ್ಲಿಕೇಶನ್ ಅಂತೆ. ನೆಕ್ಸ್ಟ್ ಆಧುನಿಕ ಮಾಡರ್ನ್ ಫಿಸಿಕ್ಸ್ ಅಂತ ಕರಿತೀವಿ. ಅದರಲ್ಲಿ ಸೆಮಿ ಕಂಡಕ್ಟರ್ಸು, ಲೇಸರು, ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಬರುತ್ತೆ. ಇವೆಲ್ಲ UPSC ಕೇಳ್ತಾರೆ ಕೆಲವು ಸತಿ. ಈಗ ಏನಾಗ್ತಿದೆ, KPSC ಮತ್ತು
PC ಮತ್ತು PSIಗಳಲ್ಲೂ ಸಹ ಈ ಅಪ್ಲೈಡ್ ಅಂದ್ರೆ ಲೈಕ್ ಭೌತಶಾಸ್ತ್ರ, ನ್ಯೂಕ್ಲಿಯರ್ ಸಂಬಂಧಪಟ್ಟಂಗೆ, ಲೇಸರ್, ಸೆಮಿಕಂಡಕ್ಟರ್ ಸಂಬಂಧಪಟ್ಟಂಗೆ ಬರ್ತವೆ. ಬಟ್ ಇವು ಸ್ವಲ್ಪ PUC ನಲ್ಲಿ ಬರ್ತವೆ. PUC ನಲ್ಲಿ ಹೆಚ್ಚಿಗೆ ಇದನ್ನು ಓದ್ತೀರಾ ನೀವು, ಗೊತ್ತಾಗ್ತಿದೆ. ಹಾಗಾಗಿ ಇಷ್ಟು ಚಾಪ್ಟರ್ಗಳು ನಿಮಗೆ ಏನಾಗುತ್ತೆ ಫಿಸಿಕ್ಸಲ್ಲಿ ಓದ್ತೀರಾ. ಇವು ಮಸ್ಟ್ ಆ್ಯಂಡ್ ಶುಡ್ ನೀವು ಓದಲೇಬೇಕಾದ ಚಾಪ್ಟರ್ಗಳು. ನೀವು ಏನು ಈ SLC ಬುಕ್ಸಲ್ಲಿ PUC ಇದು ಅಪ್ ಟು 6th to 10th ಓದಿದ್ರೆ ಇವೆಲ್ಲ ಚಾಪ್ಟರ್ ಕವರ್ ಆಗಿರ್ತವೆ. ನೆಕ್ಸ್ಟ್ ಪದಾರ್ಥ ರಚನೆ ಅಂದ್ರೆ ಅಣು ರಚನೆ ಆಗಬೇಕಿತ್ತು, ಇದು ಪದಾರ್ಥ ಆಗಿದೆ. ಅಣು ರಚನೆ, ಸ್ಟ್ರಕ್ಚರ್ ಆಫ್ ಮ್ಯಾಟರ್, ಪರಮಾಣು ಅಂದ್ರೇನು, ಅಣು ಅಂದ್ರೇನು, ಮೂಲಧಾತು, ಸಂಯುಕ್ತಗಳು ಎಂದರೇನು, ಇವನ್ನೆಲ್ಲ ನೀವು ಹೈಸ್ಕೂಲ್ಗಳಲ್ಲಿ ಸ್ಟಡಿ ಮಾಡಿರ್ತೀರ. ನಾನು ಹೇಳ್ತೀನಿ ಅದನ್ನ ಹೆಂಗೆ ಓದಬೇಕು ಅಂತ ನೆಕ್ಸ್ಟ್ ಕೆಮಿಸ್ಟ್ರಿ ಬಂದಾಗ. ಮತ್ತು ರಾಸಾಯನಿಕ ಕ್ರಿಯೆಗಳು ವೆರಿ ಇಂಪಾರ್ಟೆಂಟು. ಆಕ್ಸಿಡೇಷನ್ ಅಂದರೆ ಗೊತ್ತಿರಬೇಕು, ಕ್ಷಯನ ಅಂದರೆ ಗೊತ್ತಿರಬೇಕು, ಸಂಯೋಜನೆ, ಆಮ್ಲ, ಕ್ಷಾರಗಳು, ಲವಣಗಳು, ಆ್ಯಸಿಡ್, ಬೇಸ್, ಸಾಲ್ಟ್ಸು, PH ಅಂದ್ರೇನು, PH ಮೇಲೆ ಕ್ವಶನ್ಸ್ಗಳು ತುಂಬ ಬಂದಿದೆ. ಏನು PH ಅಂದರೆ 7 ಎಷ್ಟಿರಬೇಕು PH, ಆಸಿಡ್ ಅಂದ್ರೇನು, ಬೇಸ್ ಅಂದ್ರೇನು, 0 to 14 ಇರುತ್ತೆ. ಅದರಲ್ಲಿ 7 ಇದ್ರೆ ನ್ಯೂಟ್ರಲ್ ಇರುತ್ತೆ. ಈಗ ಈ ಕಡೆ ಬಂದರೆ ಏನಿರುತ್ತೆ ಆಸಿಡ್ ಇರುತ್ತೆ, ಈ ಕಡೆ ಬಂದರೆ ಬೇಸ್ ಆಗುತ್ತೆ, ಗೊತ್ತಾಗ್ತಿದೆ. ಇದೆಲ್ಲ ನಿಮಗೆ ಅಸಿಡಿಫಿಕೇಶನ್ ಅಂತ ಗೊತ್ತಿರುತ್ತೆ, ಗೊತ್ತಿದೆ. ನ್ಯೂಟ್ರಲೈಸೇಷನ್ ಅಂತ ಬರುತ್ತೆ, ನ್ಯೂಟ್ರಲೈಸೇಷನ್ ತಟಸ್ಥೀಕರಣ ಅಂತ ಕರೀತಾರೆ. ನೆಕ್ಸ್ಟು ಬೇಸ್ ಯಾವ್ಯಾವ ಪದಾರ್ಥಗಳು ಬೇಸು, ಯಾವ್ಯಾವ ಪದಾರ್ಥಗಳು ಆ್ಯಸಿಡ್ಡು, ಅದೆಲ್ಲ ನೀವು ದೈನಂದಿನ ವಿನೆಗರು, ಸೋಡಾ ಅದೆಲ್ಲ ಅಪ್ಲಿಕೇಶನ್ಸ್ ನೋಡಿರ್ತೀರ. ಯಾಕೆ ನಮಗೆ ಹೊಟ್ಟೆ ನೋವು ಅಥವಾ ನಾವು ಏನು ಅಸಿಡಿಟಿ ಆದಾಗ ನಾವು ಯಾಕೆ ಇದೊಂದು ಬೇಸ್ ಆಗಿ ತೊಗೊತೀವಿ ಅಂತಂದರೆ, ನಮ್ಮ ಹೊಟ್ಟೆನಲ್ಲಿ ಆ್ಯಸಿಡ್ಡು HCl ಏನಾಗಿರುತ್ತೆ ರಿಲೀಸ್ ಆಗಿರುತ್ತೆ. ಅದನ್ನು ಏನು ಮಾಡಬೇಕು, ನ್ಯೂಟ್ರಲ್ ಮಾಡಬೇಕು ಅಂದ್ರೆ ನಾವು ಬೇಸ್ ಹಾಕಬೇಕು, ಗೊತ್ತಾಗ್ತಿದೆಯಾ. ಆ ಬೇಸ್ ಹಾಕಿದಾಗ ನ್ಯೂಟ್ರಲೈಸ್ ಆಗುತ್ತೆ, ಅವ್ನಿಗೆ ಹೊಟ್ಟೆ ನೋವು ಹೋಗುತ್ತೆ, ಗೊತ್ತಾಗ್ತಿದೆ. ಆ್ಯಂಟಿಆಕ್ಸಿಡೆಂಟ್ಸ್ ಅಂತ ಕರೀತಾರೆ. ನೆಕ್ಸ್ಟು ಲೋಹಗಳು, ಅಲೋಹಗಳು, ಅವು ಗುಣಲಕ್ಷಣಗಳು, ಹಿಂಗೆ ಕರೋಷನ್ ಗೊತ್ತಾಯ್ತದೆ, ಹಿಂಗೆ ನಾಶ ಆಗ್ತವೆ. ಮೆಟಲ್ಗಳ ಅಪ್ಲಿಕೇಶನ್ಸು, ಅದರಲ್ಲಿ ತುಂಬ ವಿಷಯಗಳು ಬರುತ್ತೆ ನಿಮಗೆ. ಮತ್ತು ಕಾರ್ಬನ್ ಸಂಯುಕ್ತಗಳು ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಪಾಲಿಮರ್ಸ್ ಅಂದ್ರೇನು ಗೊತ್ತಾಯ್ತೇನ, ಎಲ್ಲೆಲ್ಲಿ ಬಳಸ್ತೀವಿ, ಸಾಬೂನು, ಇವೆಲ್ಲ ಚಾಪ್ಟರ್ಗಳು ನೀವು ಕೆಮಿಸ್ಟ್ರಿಲಿ ಓದ್ತೀರಾ, ತುಂಬ ಇಂಪಾರ್ಟೆಂಟ್ ಚಾಪ್ಟರ್ಗಳು. ಪರಿಸರ ರಸಾಯನಶಾಸ್ತ್ರ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಮಾಲಿನ್ಯ, ಗ್ರೀನ್ ಹೌಸ್ ಗ್ಯಾಸ್ಗಳು ಯಾವುವು, ಗೊತ್ತಾಗ್ತಿದೆ, ಯಾವ ರೀತಿ ಮಾಲಿನ್ಯ ಉಂಟಾಗುತ್ತೆ ಅನ್ನೋದನ್ನ ಪರಿಸರ ರಸಾಯನಶಾಸ್ತ್ರದಲ್ಲಿ ಓದ್ತೀವಿ. ಇನ್ನು ಜೀವಶಾಸ್ತ್ರಕ್ಕೆ ಬಂದರೆ ಕೋಶ ವಿಜ್ಞಾನ, ಸೆಲ್ ಸ್ಟಡಿ, ಸೆಲ್ ಬಯಾಲಜಿ ಅಂತ ಕರಿತೀವಿ ನಾವು, ವೆರಿ ಇಂಪಾರ್ಟೆಂಟು. ಇದ್ರ ಬಯಾಲಜಿ ಮೇಲೆ ಕ್ವಶನ್ಸ್ಗಳು ತುಂಬ ಬರ್ತಾ ಇರ್ತವೆ. ಅಟ್ಲೀಸ್ಟ್ ನಿಮಗೆ 10 to 20 ಕ್ವಶನ್ಸಲ್ಲಿ ಬರ್ತಾ ಇದ್ದಾವೆ. ಯಾವುದರಲ್ಲಿ ಅಂದರೆ ಲೈಕ್ ಒಂದು ಬೇಸಿಕ್ ಸೈನ್ಸ್ ಅಂತ ಹೇಳ್ತಾ ಇರೋದು. ಬೇಸಿಕ್ ಸೈನ್ಸಲ್ಲಿ ಅದರಲ್ಲಿ ಕೆಲವು ಒಂದು 7ರಿಂದ 8 ಕ್ವಶನ್ಸು ಫಿಸಿಕ್ಸು, ಮತ್ತು 7ರಿಂದ 8 ಕ್ವಶನ್ಸು ಬಯಾಲಜಿ, ಕೆಮಿಸ್ಟ್ರಿ, ಒಟ್ಟು ಸೇರಿ ಒಂದು 10ರಿಂದ 15 ಕ್ವಶನ್ಸ್ ಒಂದು ಕಂಪಲ್ಸರಿ ಬಂದಿರ್ತಾರೆ. ಕೆಲವು ಸತಿ ಮಿಕ್ಸು ಕೇಳ್ತಾರೆ, ಗೊತ್ತಾಗ್ತಿದೆಯಾ. ಹ್ಯೂಮನ್ ಬಾಡಿ, ಉಸಿರಾಟ, ಜೀರ್ಣಾಂಗ ಕ್ರಿಯೆ ಮೇಲೆ ಕ್ವಶನ್ಸ್ಗಳು, ರಕ್ತ ಸಂಚಾರ, ನರ ವ್ಯವಸ್ಥೆ ಬಗ್ಗೆ, ಸಸ್ಯ ವಿಜ್ಞಾನ, ದ್ಯುತಿ ಸಂಶ್ಲೇಷಣ ಕ್ರಿಯೆ, ಸಸ್ಯದ ರಚನೆ, ಪ್ರಾಣಿ ಝೂಯಾಲಜಿ, ಪ್ರಾಣಿಗಳ ವರ್ಗೀಕರಣ, ಆಹಾರ ಸರಪಳಿ ವೆರಿ ಇಂಪಾರ್ಟೆಂಟು. ರೋಗಗಳು, ಡಿಸೀಸ್ ಮೇಲಂತೂ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಡಿಸೀಸ್ ಮೇಲೆ ಕ್ವಶನ್ಸ್ಗಳು ಬಂದೇ ಕೇಳ್ತಾರೆ. ನೀವು ಏನಾದರೂ ಈ ರೀಸೆಂಟಾಗಿ ಅಪ್ಲಿಕೇಶನ್ಸ್ ಅಂದರೆ ಲೈಕ್ ಏನು ಕರೆಂಟ್ ಅಫೇರ್ಸಲ್ಲಿ ಇದ್ದಿದ್ದು ಡಿಸೀಸ್ ಮೇಲೆ ಕ್ವಶನ್ಸು, ಅದು ವೈರಸ್ಸಿಂದ ಬರುತ್ತೋ, ವೈರಸ್ಸಿಂದ ಬರುತ್ತೋ, ಗೊತ್ತಾಗ್ತಿದೆ, ಪ್ಯಾರಾಸೈಟ್ಸ್ಗಳಿಂದ ಬರುತ್ತೋ, ಎಲ್ಲ ಸಹ ಲಸಿಕೆಗಳು, ಮತ್ತು ಅದಕ್ಕೆ ಯಾವ್ಯಾವ ಲಸಿಕೆಗಳನ್ನ ಕೇಳ್ತಾರೆ. ಈ ರೀತಿ ಪ್ರಶ್ನೆಗಳು ಎಕ್ಸಾಮ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಬರ್ತಾ ಇರ್ತವೆ, ಗೊತ್ತಾಗ್ತಿದೆ. ಹಾಗಾಗಿ ನೀವು ಇದ್ರ ಮೇಲೆ ಓದಬೇಕಾಗತ್ತೆ. ನೆಕ್ಸ್ಟ್ ಪರಿಸರ ವಿಜ್ಞಾನ, ಆಹಾರ ಸರಪಳಿ, ಜೈವಿಕ ವಿವಿಧತೆ, ಮಾಲಿನ್ಯದ ಮೇಲೆ ಕ್ವಶನ್ಸ್ಗಳಂತೂ 100% ಹೀಗಿದೆ. ಯಾಕೆಂದರೆ ಮೊದಲು ಏನಾಗ್ತಿದ್ದು ಬೇಸಿಕ್ ಸೈನ್ಸಲ್ಲೇ ಕೇಳ್ಬಿಡ್ತಾ ಇದ್ರು ಈ ಒಂದು ಎನ್ವೈರನ್ಮೆಂಟ್ ರಿಲೇಟೆಡ್ ಕ್ವಶನ್ಸ್. ಬಟ್ ಈಗ ಸಪ್ರೇಟ್ ಆಗಿಬಿಟ್ಟಿದೆ. ಈಗ ಏನಾಗುತ್ತೆ, ಫಿಸಿಕ್ಸು, ಕೆಮಿಸ್ಟ್ರಿ, ನೆಕ್ಸ್ಟ್ ಬಯಾಲಜಿ, ಈಗ ಎನ್ವೈರನ್ಮೆಂಟಲ್ ಸೈನ್ಸ್, ಇದೊಂದು ಸಪ್ರೇಟ್ ಆಗಿದೆ. ಇದ್ರ ಮೇಲೆ ಕ್ವಶನ್ಸ್ಗಳು ಈಗ 5ರಿಂದ 10 ಕ್ವಶನ್ಸ್ ಇದರಲ್ಲೇ ಬರುತ್ತೆ, ಪರಿಸರ ಸಂಬಂಧಪಟ್ಟಂಗೆ. ಬಯಾಲಜಿ, ಫಿಸಿಕ್ಸು, ಕೆಮಿಸ್ಟ್ರಿ ಎಲ್ಲ ಸೇರಿ ಒಂದು 10ರಿಂದ 15 ಕ್ವಶನ್ಸ್ ಬರುತ್ತೆ. ಇದೇ ಸಪ್ರೇಟ್ ಒಂದು 5ರಿಂದ 6 ಕ್ವಶನ್ಸ್ ಬರ್ಬೋದು. ಒಟ್ಟು ನಿಮ್ಗೊಂದು 20 ಕ್ವಶನ್ಸು ಬೇಸಿಕ್ ಸೈನ್ಸಿಂದಲೇ ಕವರ್ ಆಗುತ್ತೆ. ಅರ್ಥ ಆಗ್ತಿದೆಯಾ, ಗೊತ್ತಾಗ್ತಿದೆಯಾ. ನೆಕ್ಸ್ಟು ವಿಜ್ಞಾನ ತಂತ್ರಜ್ಞಾನದು ಅಂದರೆ ಲೈಕ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ಸು ಇನ್ನು UPSCಲಿ ಕೇಳ್ತಾರೆ. ಯಾಕೆಂತಂದರೆ ಹೈಯರ್ ಅಂದರೆ ಈಗ 5G ಟೆಕ್ನಾಲಜಿ, ಹೊಸ ಟೆಕ್ನಾಲಜಿ ಏನು ರೀಸೆಂಟ್ ಟೆಕ್ನಾಲಜಿಗಳಿದೆ, ರೀಸೆಂಟ್ ಟೆಕ್ನಾಲಜಿ ಬಗ್ಗೆ ಕ್ವಶನ್ಸ್ಗಳು ಬರುತ್ತೆ. ಡೀಪ್ ಸೀಕ್ ಬಗ್ಗೆ ಕೇಳ್ಬೋದು, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೇಳ್ಬೋದು, ಲ್ಯಾಂಗ್ವೇಜ್ ಮಾಡಲ್ ಬಗ್ಗೆ ಕೇಳ್ಬೋದು, ಗೊತ್ತಾಯ್ತು. ಉಪಗ್ರಹ ತಂತ್ರಜ್ಞಾನ, ಇಸ್ರೋ ಲಾಂಚ್ ಮಾಡಿರೋ ಕ್ರಯೋನಜಿಕ್ ಇಂಜಿನ್ಸ್ ಬಗ್ಗೆ ಕೇಳ್ಬೋದು. ಮತ್ತು ಲಸಿಕೆಗಳು, ತಂತ್ರಜ್ಞಾನ, ಯಾವ ಜೈವಿಕ ತಂತ್ರಜ್ಞಾನ ಕ್ವಶನ್ಸ್ ಬರ್ಬೋದು. ಪರಿಸರ ಸಂಬಂಧಪಟ್ಟ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಇಲ್ಲಿ ಏನಾಗುತ್ತೆ, UPSCಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ಸ್ ಏನಾಗುತ್ತೆ ಸ್ವಲ್ಪ ಅಪ್ಲೈಡ್ ಇರುತ್ತೆ, ಗೊತ್ತಾಗ್ತಿದೆಯಾ. ಬೇಸಿಕ್ ಸೈನ್ಸ್ ಗೊತ್ತು, ಅದ್ರ ಮೇಲೆ ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ನ ಜಾಸ್ತಿ ಕೇಳ್ತಾ ಇರ್ತಾರೆ. ಅರ್ಥ ಆಗ್ತಿದೆಯಾ. ನೆಕ್ಸ್ಟ್ ಅದ್ರ ರಿಲೇಟೆಡ್ ಇನ್ನೊಂದು ಕರ್ನಾಟಕ ಸಂಬಂಧಪಟ್ಟ, ಈಗ ನೀವು ಓದ್ತಾ ಇರ್ಬೋದು KPSC, FDA, PSI ಹೋಗ್ಬೇಕಾದ್ರೆ ಕರ್ನಾಟಕ ರಿಲೇಟೆಡ್ ಕೆಲವು ಸೈನ್ಸ್ ಏನಾದರೂ ಈಗ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ಗಳು ಬರ್ಬೋದು. ಎಕ್ಸಾಂಪಲ್ಲು, ಯಾವ್ದಾದ್ರು ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಮ್ಮ ಕರ್ನಾಟಕದಲ್ಲಿ ಏನಾದರೂ ಅಪ್ಲಿಕೇಶನ್ಸ್ ಮಾಡಿದಾರಾ, ಅಥವಾ ಕೃತಕ ಬುದ್ಧಿಮತ್ತೆ ಯೂಸ್ ಮಾಡ್ಕೊಂಡು ಏನಾದರೂ ಅಪ್ಲಿಕೇಶನ್. ಎಕ್ಸಾಂಪಲ್, ಈಗ ನಾವು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ನೋಡ್ತೀವಿ. ಟ್ರಾಫಿಕಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿ ಆಟೋಮೆಟಿಕ್ ನಾವೇನು ಮಾಡ್ತೀವಿ, ಏನು ಟ್ರಾಫಿಕ್ ಕಂಟ್ರೋಲ್ನ
ಮಾಡಿದ್ವಿ, ಗೊತ್ತಾಗ್ತಿದೆ. ಆ ರೀತಿ ಪ್ರಶ್ನೆಗಳು, ಅಪ್ಲೈಡ್ ಕ್ವಶನ್ಸ್ಗಳು ಸಹ ಬರ್ಬೋದು. ಅಥವಾ ಯಾವ್ದಾದ್ರು ಅಪ್ಲಿಕೇಶನ್ಸ್ ಮಾಡಿದರೆ, ಅಥವಾ ಏನಾದರೂ ಕರ್ನಾಟಕದಲ್ಲಿ ಏನಾದರೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಂಬಂಧಪಟ್ಟಂಗೆ ಡೆವಲಪ್ಮೆಂಟ್ಸ್ ಆಗಿದ್ದರೆ ಖಂಡಿತ ಪ್ರಶ್ನೆಗಳು ಬರುತ್ತೆ. ಇವನ್ ಇಸ್ರೋ ಆಗಿರ್ಬೋದು, ಏಕೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ನಮ್ಮ ಕರ್ನಾಟಕದಲ್ಲಿದ್ದಾವೆ. ನೆಕ್ಸ್ಟ್ DRDO ಆಗಿರ್ಬೋದು. ನೆಕ್ಸ್ಟ್ ಇನ್ನೊಂದು ಯಾವುದಿದೆ ಮೈನ್ ಅಂತಂದರೆ IASc ಇರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ಗೊತ್ತಾಗ್ತದೆ. ಈ ರೀತಿ ಪ್ರಶ್ನೆಗಳು ಕರ್ನಾಟಕ ರಿಲೇಟೆಡ್ ಕ್ವಶನ್ಸ್ಗಳು ಬರ್ಬೋದು, ಗೊತ್ತಾಗ್ತಿದೆಯಾ. ನೆಕ್ಸ್ಟು ಇನ್ನೊಂದು, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಸಿಕ್ ಸೈನ್ಸ್ ಎಷ್ಟು ಮಹತ್ವ ಹೊಂದಿದೆ, ಗೊತ್ತಾಯ್ತು. ಏನಕ್ಕೆ ನಾವು ಬೇಸಿಕ್ ಸೈನ್ಸ್ನ ಓದಬೇಕು ಪ್ರಿಯಾರಿಟಿಗೆ? ನೀವು ನೋಡಿ, ನೀವೇನಾದರೂ ಟಾಪಲ್ಲಿ ಬರಬೇಕು ಅಥವಾ ಟಾಪಲ್ಲಿ ಬರೋದಕ್ಕಿಂತ ಮುಂಚೆ ಸೆಲೆಕ್ಟ್ ಆಗಬೇಕು ಅಂದರೆ ನೀವು ಬೇಸಿಕ್ ಸೈನ್ಸ್ನ ತುಂಬ ಚೆನ್ನಾಗಿ ಓದಬೇಕು. ಬೇಸಿಕ್ ಸೈನ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಾಗ್ತಿದೆ. ನಿಮ್ದು ಏನಾದರೂ ಇದು ಕರೆಕ್ಟಾಗಿ ಕಾನ್ಸೆಪ್ಟ್ ಕರೆಕ್ಟಾಗಿ ಓದಲಿಲ್ಲ ಅಂದರೆ ನೀವು ತುಂಬ ಮಾರ್ಕ್ಸ್ನ ಕಳ್ಕೊತೀರಾ, ತಪ್ಪಾಗಿ ಬರ್ತೀರಾ. ಇದು ಬಯಾಟ್ ಮಾಡೋಕ್ಕಾಗಲ್ಲ, ಗೊತ್ತಾಗ್ತಿದೆ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟ್ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಓದೋದು ಹೆಂಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಬೇಸಿಕ್ ಸೈನ್ಸ್ ಪರೀಕ್ಷೆಗಳಲ್ಲಿ ಅತ್ಯಂತ ಪ್ರಮುಖವಾದ ವಿಷಯ ಯಾಕೆ ಅಂತಂದರೆ ಪ್ರಶ್ನೆಗಳ ಸಂಖ್ಯೆ ನೋಡಿ. UPSCಲಿ ಅಟ್ಲೀಸ್ಟ್ 10-20% ಕವರ್ಸು ಇದರಲ್ಲಿ ವಿಜ್ಞಾನ ತಂತ್ರಕ್ಕೆ ಸಂಬಂಧ ಪ್ರಶ್ನೆಗಳು ಬರುತ್ತೆ, ಗೊತ್ತಾಗ್ತಿದೆ. ಮತ್ತು ಮುಖ್ಯ ಪರೀಕ್ಷೆಯಲ್ಲಿ ಕ್ವಶನ್ಸ್ಗಳು ಬರುತ್ತೆ ನಿಮಗೆ. ಇದರಲ್ಲಿ ಏನಿಲ್ಲ ಅಂತಂದ್ರೆ ಒಂದು ಸಬ್ಜೆಕ್ಟ್ ಇದೆ GS3ನಲ್ಲಿ ಸೈನ್ಸ್ ರಿಲೇಟೆಡ್ ಕ್ವಶನ್ಸೇ ಜಾಸ್ತಿ ಇರುತ್ತೆ. ಏನಿಲ್ಲ, ಏನೊಂದು 250 ಮಾರ್ಕ್ಸಿಗೆ ಒಂದು 180 ಅಥವಾ 200ವರೆಗೂ ಸಹ ಸೈನ್ಸ್ ಕ್ವಶನ್ಸ್ಗಳು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಕ್ವಶನ್ಸ್ಗಳು ಬರುತ್ತೆ. ಇವನ್ KPSC ಮೈನ್ಸಲ್ಲೂ ಅಷ್ಟೇ. KPSC ಮೈನ್ಸಲ್ಲಿ GS3ನಲ್ಲಿ ಏನಾಗುತ್ತೆ, ಸೈನ್ಸ್ ಕ್ವಶನ್ಸ್ಗಳು ಬರುತ್ತೆ. ಅಲ್ಲಿ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ KPSC, PSI ಮತ್ತು ಕಾನ್ಸ್ಟೇಬಲ್ ಪರೀಕ್ಷೆಗಳಲ್ಲಿ 20-30% ಇರುತ್ತೆ. ಅಂದರೆ 15-20 ಕ್ವಶನ್ಸ್ಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟ ಭೌತಶಾಸ್ತ್ರ, ಜೀವಶಾಸ್ತ್ರ, ರಸಾಯನಶಾಸ್ತ್ರ ಸಂಬಂಧಪಟ್ಟ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಏನು ರ್ಯಾಂಕ್ ಆಗಿರ್ಬೋದು, ನಿಮ್ಮ ಸೆಲೆಕ್ಷನ್ ಆಗಿರ್ಬೋದು ಡಿಸೈಡ್ ಆಗೋದ್ರಿಂದ ಈ ಒಂದು ಚಾಪ್ಟರ್ ಅಥವಾ ಈ ಒಂದು ಬುಕ್ ಅಥವಾ ಈ ಒಂದು ಸಬ್ಜೆಕ್ಟ್ನ ನೀವು ಓದಲೇಬೇಕು. ವಿತೌಟ್ ಸೈನ್ಸ್ ನೀವು ಎಕ್ಸಾಮ್ಸ್ನ ಪಾಸ್ ಮಾಡೋಕ್ಕಾಗಲ್ಲ. ಮತ್ತು FDSDಗಳು ಸಹ 15-20% ಪ್ರಶ್ನೆಗಳು ಬರುತ್ತಿರುತ್ತೆ. KPSC ಕೇಳೋ ಎಲ್ಲ ಪ್ರಶ್ನೆಗಳು ಸಹ ಅಪ್ಲೈಡ್ ಇರುತ್ತೆ. ಈಗ ಈ ಪ್ರೆಸೆಂಟ್ ಸಿಚುವೇಶನ್ಗೆ ಗೊತ್ತಾಯ್ತಾ, ಯಾರು ಕರೆಕ್ಟಾಗಿ ಓದಿರ್ತಾರೆ ಅವ್ರಿಗೆ ಮಾತ್ರ, ಕಾನ್ಸೆಪ್ಟ್ ಯಾರಿಗೆ ಅರ್ಥ ಆಗುತ್ತೆ ಅವ್ರು ಮಾತ್ರ ಕ್ವಶನ್ಸ್ಗಳು ಆನ್ಸರ್ ಮಾಡ್ತಾರೆ, ಗೊತ್ತಾಗ್ತದೆ. ನೆಕ್ಸ್ಟ್ ಸ್ಕೋರಿಂಗ್ ವಿಷಯ, ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಮತ್ತು ಕಡಿಮೆ ಸಿಲೆಬಸ್ ಇರುತ್ತೆ. ಕಂಪೇರಿಟಿವ್ ಹಿಸ್ಟ್ರಿ, ಪೊಲಿಟಿಕ್ ಹೋಲಿಸ್ಕೊಂಡ್ರೆ ಕಡಿಮೆ ಸಿಲೆಬಸ್ ಇರುತ್ತೆ, ಗೊತ್ತಾಯ್ತಾ. ಕಡಿಮೆ ಸಿಲೆಬಸ್ ಇರುತ್ತೆ. ನೀಟಾಗಿ ಓದಿ 1-2 ಸತಿ ಓದ್ಬಿಟ್ರೆ, ನೀವು ರಿವಿಷನ್ ಮಾಡ್ಕೊಂಬಿಟ್ರೆ, ಕಾನ್ಸೆಪ್ಟ್ ಅರ್ಥ ಆಯಿತು ಅಂದರೆ ನಿಮಗೆ ಯಾವುದೇ ಥರನ ಸೈನ್ಸ್ ಮರ್ತೋಗಲ್ಲ. ಸೈನ್ಸ್ ಹೆಂಗೆ ಗೊತ್ತಾ, ಈಗ ಪಾಲಿಟಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಅವು ಮರ್ತೋಗ್ತಿರುತ್ತೆ. ಬಟ್ ಸೈನ್ಸ್ ಹಂಗಲ್ಲ. ಒಂದು ಸತಿ ನೀವು ಸೈನ್ಸ್ ಓದ್ಬಿಟ್ರೆ ನಿಮಗೆ ಅದರ ಕಾನ್ಸೆಪ್ಟ್ ಯಾವತ್ತೂ ಮರ್ತೋಗಲ್ಲ. ನೀವು ಸಾಯೋ ತನಕ ಮರ್ತೋಗಲ್ಲ ಕಾನ್ಸೆಪ್ಟು, ಗೊತ್ತಾಗ್ತಿದೆ. ಯಾಕೆ ನಿಮಗೆ ಗ್ರಾವಿಟೇಷನ್ ಇದೆ ಅಂತ ನೀವು ಒಂದ್ಸತಿ ಅರ್ಥ ಮಾಡ್ಕೊಂಬಿಟ್ರೆ, ಪ್ರಾಕ್ಟಿಕಲ್ ಆಗಿ ಗ್ರಾವಿಟೇಷನ್ ಯಾಕಿದೆ, ಮೇಲೆ ಎಸ್ತ ವಸ್ತುಗಳು ಯಾಕೆ ಕೆಳಗಡೆ ಬೀಳುತ್ತೆ ಅಂತ ಒಂದ್ಸತಿ ಅರ್ಥ ಮಾಡ್ಕೊಂಬಿಟ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಏನಾಗುತ್ತೆ, ಆ ಕಾನ್ಸೆಪ್ಟು ಮರ್ತೋಗಲ್ಲ, ಗೊತ್ತಾಗ್ತಿದೆ. ಅದು ಇಂಪಾರ್ಟೆಂಟ್. ಸ್ಕೋರಿಂಗ್ ವಿಷಯ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಮತ್ತು ಎಲ್ಲ ಕ್ವಶನ್ಸು DSIT NCERTಯಿಂದ ಬಂದಿರ್ತವೆ. ಅವನ್ನ ಓದ್ಕೊಂಬಿಟ್ರೆ ಸಾಕು, ನೀವು ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗಳು ಆನ್ಸರ್ನ ಮಾಡ್ಬೋದು, ಉತ್ತಮ ಅಂಕಗಳನ್ನ ಗಳಿಸ್ಬೋದು, ಗೊತ್ತಾಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಸೈನ್ಸು ಒಂಥರ ದೈನಂದಿನ ಜೀವನಕ್ಕೆ ಅನ್ವಯ ಆಗಿರುತ್ತೆ. ನಮ್ಮ ದೈನಂದಿನ ಜೀವನದಲ್ಲಿ ನಡೆಯೋ ಎಲ್ಲ ಘಟನೆಗಳು ಸಹ ಸೈನ್ಸ್ಗೆ ರಿಲೇಟೆಡ್ ಆಗಿರುತ್ತೆ ಮತ್ತು ಅಪ್ಲೈಡ್ ಆಗಿರುತ್ತೆ. ಕಾನ್ಸ್ಟೇಬಲ್ ಪರೀಕ್ಷೆಗಳಿಗೆ ಡೈರೆಕ್ಟಾಗಿ ಕ್ವಶನ್ಸ್ಗಳು ಕೇಳ್ತಾರೆ. ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಕೆಲವು ಅನ್ವಯಗಳು ಸಹ ಕೇಳ್ತಾರೆ. ಅನ್ವಯಗಳು ನಿಮಗೆ ಗೊತ್ತಿರಬೇಕು. ಯಾವುದೇ ಒಂದು ಕಾನ್ಸೆಪ್ಟ್ ತೊಗೊಂಡ್ರೆ ಅದರ ಅನ್ವಯ, ಸ್ನಿಗ್ಧತೆ, ಗೊತ್ತಾಗ್ತದೆ, ಡೆನ್ಸಿಟಿ, ಅದರ ಅನ್ವಯಗಳು ಏನು ಅನ್ನೋದನ್ನ ನಾನು ಮುಂದಿನ ದಿನದಲ್ಲಿ ತಿಳಿಸ್ತೀನಿ, ಗೊತ್ತಾಗ್ತಿದೆಯಾ. ನೆಕ್ಸ್ಟು UPSCಗೆ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ಗಳು, ವಿಜ್ಞಾನ ತಂತ್ರಜ್ಞಾನದ ಮೇಲೆ ಕ್ವಶನ್ಸ್ಗಳು ಬರುತ್ತೆ ಅಂತ ಹೇಳಿದೆ UPSCಗೆ, ಗೊತ್ತಾಗ್ತಿದೆ. ನೀವು ಹಾಗಾಗಿ ಈ ಚಂದ್ರಯಾನ ಆಗಿರ್ಬೋದು, ಚಂದ್ರಯಾನ ಮೇಲೆ ಕ್ವಶನ್ಸ್ ನಿಮಗೂ PCಗೂ ಮತ್ತು PSIಗೂ ಬರುತ್ತೆ, ಗೊತ್ತಾಯ್ತು. 5G ಟೆಕ್ನಾಲಜಿ ಮೇಲೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇಳ್ತಾರೆ. ನಾನು ಹೇಳಿದೆ, ಪ್ರಸ್ತುತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಕೇವಲ UPSCಗೆ ಅಲ್ಲದೆ ಈ KPSC, FDA ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಯಾವುದೇ ಎಕ್ಸಾಮ್ಸಲ್ಲೂ ಸಹ ಅಪ್ಲಿಕೇಶನ್ಸ್ ಕ್ವಶನ್ಸ್ ಬರ್ತಾರೆ. ಸೈನ್ಸ್ ಜನರಲ್ ಸ್ಟಡೀಸ್ಗೂ ಸಹ ಅದು ಹೆಲ್ಪ್ ಆಗುತ್ತೆ. ನೀವು ಏನು ಸೈನ್ಸ್ ಓದೋದ್ರಿಂದ ಈ ಒಂದು ಸತಿ ಸಬ್ಜೆಕ್ಟ್ನ ಓದಿ ಅರ್ಥ ಮಾಡ್ಕೊಂಬಿಟ್ರೆ ಸಾಕೊಂಡ್ರು, ಏಕೆಂದರೆ ಅದು ತುಂಬ ಈಸಿ ಇರುತ್ತೆ, ಗೊತ್ತಾಯ್ತು. ಕರ್ನಾಟಕದ ರಿಲೇಟೆಡ್ ನೋಡಿದಾಗ ನಾವು ಕರ್ನಾಟಕ ಸಂಬಂಧಪಟ್ಟ ಪರಿಸರ ವಿಜ್ಞಾನ, ಕಾವೇರಿ ನದಿ, ಪಶ್ಚಿಮ ಘಟ್ಟಗಳು, ಇವೆಲ್ಲ ಎನ್ವೈರನ್ಮೆಂಟಲ್ ರಿಲೇಟೆಡ್ ಬರುತ್ತೆ. ನಾನು ಇಲ್ಲಿ ಬೇಸಿಕ್ ಸೈನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಅಂದರೆ ಎನ್ವೈರನ್ಮೆಂಟು ಸಹ ಬೇಸಿಕ್ ಸೈನ್ಸೇ, ಗೊತ್ತಾಗ್ತಿದೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ವಿಜ್ಞಾನದ ಒಂದು ಏನಾದರೂ ಡೆವಲಪ್ಮೆಂಟ್ಸ್ ಆಗಿದೆ ಕರ್ನಾಟಕದಲ್ಲಿ, ಅದಕ್ಕೆ ನೀವು ಇಷ್ಟು ಕ್ವಶನ್ಸ್ ಕೇಳ್ತಾರೆ. ಅದಕ್ಕೋಸ್ಕರ ಒಂದು ಪ್ರಶ್ನೆಗಳು ಜಾಸ್ತಿ ಬರುತ್ತೆ, ಸ್ಕೋರಿಂಗ್ ಮಾಡೋ ವಿಚಾರ, ಮತ್ತು ತುಂಬ ಈಸಿ ಕಲಿಯೋಕ್ಕೆ, ಮತ್ತು ದೈನಂದಿನ ಜೀವನದಲ್ಲಿ ಅದು ಅಪ್ಲೈಡ್ ಇರೋದ್ರಿಂದ ನಿಮ್ಗೆ ಈಸಿಯಾಗಿ ಕಲಿಬೋದು, ಗೊತ್ತಾಗ್ತಿದೆಯಾ. ನೆಕ್ಸ್ಟು ನೀವು ಮೇನ್ ಇಂಪಾರ್ಟೆಂಟು ಬೇಸಿಕ್ ಸೈನ್ಸ್ನ ಓದೋಕ್ಕಿಂತ ಮುಂಚೆ ಏನೇನು ತಿಳ್ಕೊಬೇಕಪ್ಪ ಅಂತಂದರೆ,
ಪಠ್ಯಕ್ರಮ ಸಿಲೆಬಸ್ ವೆರಿ ಇಂಪಾರ್ಟೆಂಟ್. ಸಿಲೆಬಸ್ನ ಈಗ ಸೈನ್ಸು ಅಂತಂದ್ರೆ ತುಂಬ ಸಿಲೆಬಸ್ ಇರುತ್ತೆ, ಅದನ್ನೆಲ್ಲದೂ ಓದೋಕ್ಕಾಗಲ್ಲ. ಬಟ್ ಅದಕ್ಕೆ ನಮ್ಗೆ ಏನು ಸಿಲೆಬಸ್ ಇದೆ ಅದನ್ನು ಮಾತ್ರ ತಿಳ್ಕೊಂಡು ಸಿಲೆಬಸ್ಸಿಗೆ ತಕ್ಕಂಗೆ ಪ್ರಿಪೇರ್ ಮಾಡೋದು ಸಾಕು. UPSC ಪೂರ್ವಭಾವಿ ಪರೀಕ್ಷೆಗೆ 6ರಿಂದ 12ನೇ ತರಗತಿ ಪುಸ್ತಕಗಳಲ್ಲಿ ಬರೋ ವಿಷಯಗಳು, ವಿಜ್ಞಾನ ವಿಷಯಗಳು ಓದಿದ್ರೆ ಸಾಕು. ಮತ್ತು ಮುಖ್ಯ ಪರೀಕ್ಷೆಗೆ ಅದರಲ್ಲೇ ಕ್ವಶನ್ಸ್ಗಳು ಬರುತ್ತೆ, ಕೆಲವು ಏನು ಅಪ್ಲಿಕೇಶನ್ಸ್ನ ಓದ್ಕೊಂಡ್ರೆ ಸಾಕು. ನೆಕ್ಸ್ಟ್ KPSC PC PSIಗೆ 6ರಿಂದ 10ನೇ ತರಗತಿ ವೆರಿ ವೆರಿ ಇಂಪಾರ್ಟೆಂಟ್. 6ರಿಂದ 10ನೇ ತರಗತಿಗಳನ್ನ ಓದಬೇಕು. ಬಟ್ ಫಸ್ಟ್ PUC ಸೆಕೆಂಡ್ PUC ನಾನು ಓದಿ ಅಂತ ರೆಕಮೆಂಡ್ ಮಾಡ್ತೀನಿ. ಯಾಕೆ ಅಂತಂದರೆ ಇದರಲ್ಲಿ ಎಲ್ಲವೂ ಓದೋ ಅವಶ್ಯಕತೆ ಇಲ್ಲ, ಸೆಲೆಕ್ಟೆಡ್ ಚಾಪ್ಟರ್ ಗೊತ್ತಾಗ್ತಿದೆ. ಸೆಲೆಕ್ಟೆಡ್ ಚಾಪ್ಟರ್ ನಾನು ಕೆಲವೊಂದು ಯಾವ ಥರ ಓದಬೇಕು ಅಂತ ನಾನು ಬುಕ್ ತೊಗೊಂಡು ಓದಿ ತೋರಿಸ್ತೀನಿ ನಿಮಗೆ ಮುಂದಿನ ವಿಡಿಯೋಗಳನ್ನ ಫಾಲೋ ಮಾಡ್ತಾರೆ, ಅದು ಗೊತ್ತಾಗುತ್ತೆ ನಿಮಗೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟು FD SDಗಳಲ್ಲಿ ತುಂಬ ಸರಳ ಪ್ರಶ್ನೆಗಳಿರುತ್ತೆ, ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಮತ್ತು ಅಪ್ಲೈಡು ಡೈರೆಕ್ಟ್ ಕ್ವಶನ್ಸ್, ಕಾನ್ಸೆಪ್ಟ್ ಕ್ವಶನ್ಸ್ ಅದು ಕೇಳ್ಬೋದು, ಅಥವಾ ನೇರವಾಗಿ ಡೆಫಿನೇಷನ್ ಮೇಲೆ ಪ್ರಶ್ನೆಗಳು ಬರ್ಬೋದು. ಗೊತ್ತಾಗ್ತಿದೆ. ಹಾಗಾಗಿ ಸಿಲೆಬಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ PYQ ಓಲ್ಡ್ ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟು. ಏಕೆಂದರೆ ಆ ಓಲ್ಡ್ ಕ್ವಶನ್ ಪೇಪರ್ ಸುತ್ತಮುತ್ತನೇ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ನೀವು ಯಾವುದೇ ಎಕ್ಸಾಮ್ ತೊಗೊಂಡ್ರು ಒಂದು 10ರಿಂದ 15 ವರ್ಷದ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು. ಅದರಲ್ಲಿ ಬರೋ ಕಾನ್ಸೆಪ್ಟ್ಗಳನ್ನ ನೋಟ್ ಮಾಡ್ಕೋಬೇಕು. ಪ್ರಶ್ನೆ ನೋಟ್ ಮಾಡ್ಕೋಬೇಡಿ, ಕಾನ್ಸೆಪ್ಟು ಆ ಕಾನ್ಸೆಪ್ಟ್ ಮೇಲೆ ಎಷ್ಟು ಸತಿ ಕ್ವಶನ್ಸ್ ರಿಪೀಟ್ ಆಗಿದೆ, ಗ್ರಾವಿಟೇಷನ್ ಮೇಲೆ ಎಷ್ಟು ಸತಿ ರಿಪಿಟೇಷನ್ ಆಗಿದೆ, ಗ್ರಾವಿಟೇಷನ್ ಮೇಲೆ ಕ್ವಶನ್ ಎಷ್ಟು ಸತಿ ರಿಪೀಟ್ ಆಗಿದೆ, ಗೊತ್ತಾಗ್ತಿದೆಯಾ? ಮತ್ತು ಕೆಮಿಸ್ಟ್ರಿನಲ್ಲಿ ಬರೋ ಕೆಮಿಕಲ್ ಚೇಂಜ್ ಮೇಲೆ ಎಷ್ಟು ಸತಿ ಕ್ವಶನ್ಸ್ ರಿಪೀಟ್ ಆಗಿದೆ. ಈ ರೀತಿ ನೀವು ಕ್ವಶನ್ಸ್ಗಳನ್ನ ಅರ್ಥ ಮಾಡಬೇಕು. ನೆಕ್ಸ್ಟ್ ಮೂಲಭೂತದ ಏನು ನಿಮಗೆ ಗೊತ್ತಿರಬೇಕು, ಸಿಲೆಬಸ್ ಗೊತ್ತಿರಬೇಕು. ಫಸ್ಟ್ ಅದು ನಿಮ್ಮ ಸೈನ್ಸ್ ಅರ್ಥ ಆಗಬೇಕು ಅಂದರೆ ಸಿಲೆಬಸ್ ಗೊತ್ತಿರಬೇಕು. ನೆಕ್ಸ್ಟು ಬೇಸಿಕ್ಸ್ ಮ್ಯಾಥಮೆಟಿಕ್ಸ್ ಗೊತ್ತಿರಬೇಕು. ಬೇಸಿಕ್ ಮ್ಯಾಥಮೆಟಿಕ್ಸ್ ಗೊತ್ತಿದ್ದಲ್ಲಿ ನೀವು ಸೈನ್ಸ್ ಕಲಿಯೋದು ಕಷ್ಟ. ಯಾಕೆ ಅಂತಂದರೆ ಈಗ ನೋಡಿ F = ma, ಫೋರ್ಸ್ ಮಾಸ್ ಇಂಟು ಆಕ್ಸಲರೇಷನ್ ಅಂತ ಕರಿತೀವಿ. ನಿಮಗೆ ಇಂಟು ಯಾಕೆ ಹಾಕಿದ್ದಾರೆ, ಯಾಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಅಂದರೆ ಒಂದು ಫೋರ್ಸ್ ಮಾಸ್ ಇಂಟು ಆಕ್ಸಲರೇಷನ್. ಮಾಸ್ ಅಂದರೆ ಒಂದು ವಸ್ತುವಿನ ದ್ರವ್ಯರಾಶಿ ಅಂತ ಕರೀತಾರೆ, ಮತ್ತು ಅದು ಆಕ್ಸಲರೇಷನ್ಸ್, ಅದರದ್ದು ಒಂದು ಆಕ್ಸಲರೇಷನ್ ಎಷ್ಟಿದೆ ಅದರ ಎರಡು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಫೋರ್ಸ್ ಗೊತ್ತಾಗುತ್ತೆ. ಅದಕ್ಕೆ S = d/t. ನೀವು ಏನು ಇದರಲ್ಲಿ ಓದ್ತಿರಲ್ಲ, ಏನು ಮೆಂಟಲ್ ಎಬಿಲಿಟಿ ಓದ್ತಿರಲ್ಲ, ಸ್ಪೀಡ್ = ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಅಂದರೆ ಸ್ಪೀಡ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಷ್ಟು ಡಿಸ್ಟೆನ್ಸ್ನ ಒಂದು ವಸ್ತು ಟ್ರಾವೆಲ್ ಮಾಡುತ್ತೆ ಮತ್ತು ಎಷ್ಟು ಟೈಮಲ್ಲಿ ಟ್ರಾವೆಲ್ ಮಾಡುತ್ತೆ, ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಅವಾಗ ನಾವು ಇದನ್ನು ಕಂಡು ಹಿಡಿದ್ರೆ ನಮಗೆ S ಬರುತ್ತೆ. ಆವಾಗ ನಿಮಗೆ ಈ ರಿಲೇಷನ್ಸ್ ಅರ್ಥ ಆಗಬೇಕು ಅಂತಂದರೆ ನಿಮಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಗೊತ್ತಿರಬೇಕು. ಅದಕ್ಕೆ ನಿಮಗೆ ಅಟ್ಲೀಸ್ಟ್ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಗೊತ್ತಿರಬೇಕು. = ಅಂದ್ರೇನು, ಡಿವೈಡೆಡ್ ಬೈ ಅಂದ್ರೇನು, ಪ್ಲಸ್ ಅಂದ್ರೇನು. ನೋಡಿ ಇಲ್ಲಿ F = ma, F = m × a ಅಂತ ಅರ್ಥ. ಅಲ್ಲಿಗೆ ಇಲ್ಲಿ S = d/t, d ಅಂದರೆ ಡಿವೈಡೆಡ್ ಬೈ ಟಿ ಅಂತ, ಇಲ್ಲಿ ಇಂಟು ಗೊತ್ತಾಗುತ್ತೆ. ಇಂಟು ಬೇರೆ, ಡಿವೈಡೆಡ್ ಬೈ. ಈ ಬೇಸಿಕ್ಸ್ ಕಾನ್ಸೆಪ್ಟು ನಿಮಗೆ ಸೈನ್ಸ್ ಓದ್ಬೇಕಾದ್ರೆ ಗೊತ್ತಿರಬೇಕು. ಇಷ್ಟೋ ಹುಡುಗರಿಗೆ ಬೇಸಿಕ್ಸ್ ಮ್ಯಾಥಮೆಟಿಕ್ಸ್ ಗೊತ್ತಿದ್ದರೆ ಸೈನ್ಸ್ ಅರ್ಥ ಆಗಲ್ಲ. ಅರ್ಥ ಆಗ್ತಿದೆಯಾ? ಎರಡು ರಿಲೇಟೆಡು. ಮ್ಯಾಥ್ಸು ಅಪ್ಪ ಇದ್ದಂಗೆ, ಫಿಸಿಕ್ಸು ಅಮ್ಮ ಇದ್ದಂಗೆ. ಅಪ್ಪ ಇಲ್ಲದೆ ಅಮ್ಮ ಇಲ್ಲ, ಅಮ್ಮ ಇಲ್ಲದೆ ಅಪ್ಪ ಇಲ್ಲ. ಎರಡೂ ಸಹ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೀವು ಬೇಸಿಕ್ಸ್ ಮ್ಯಾಥ್ಸ್ ಕಲೀಲೇಬೇಕು. ನಮ್ಮ ಈ ವಿಚಾರಗಳು ಯಾರಿಗೆ ತೊಂದರೆ ಆಗುತ್ತೆ ಅಂದರೆ ನಮ್ಮ ಆರ್ಟ್ಸ್ ಹುಡುಗರು ಏನು ಮಾಡ್ತಾರೆ, ಕಲಿಯಲ್ಲ ಮ್ಯಾಥಮೆಟಿಕ್ಸ್ನ. ಅಂದರೆ ಅವ್ರಿಗೆ ಏನೋ ನಾವು ಇದು ಮಾಡ್ತಿದ್ದೀವಿ, ತುಂಬ ಈಸಿ ಕಂಡ್ರು. ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇವೆಲ್ಲ ನೀವು ಕಲ್ತಿರೋದೇ. ಆದರೆ ಇನ್ನೊಂದು ಸತಿ ರಿವಿಷನ್ ಮಾಡಿಕೊಂಡು ಕರೆಕ್ಟಾಗಿ ಬೇಸಿಕ್ಸ್ನ ಅಪ್ಡೇಟ್ ಮಾಡ್ಕೊಂಡು ಬಂದರೆ ಖಂಡಿತ ನೀವು ಸಹ ಇವನ್ ಇಂಜಿನಿಯರಿಂಗ್ ಹುಡುಗರು ಓದಿರೋಕ್ಕಿಂತ ಜಾಸ್ತಿನೇ ನೀವು ಸಹ ಸ್ಕೋರ್ ಮಾಡ್ತೀರಾ. ಅದನ್ನು ಅರ್ಥ ಮಾಡಿಕೊಂಡು ನೀವು ಏನು ಮಾಡಬೇಕಾಗತ್ತೆ, ಓದಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ಇದು ಗೊತ್ತಿರಬೇಕಾಯ್ತು. ನೆಕ್ಸ್ಟು ಕನ್ನಡದಲ್ಲಿ ವೈಜ್ಞಾನಿಕ ಪದಗಳು ವೆರಿ 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 ಇಂಪಾರ್ಟೆಂಟ್. ಏನು ಮಾಡ್ತಾ ಇರ್ತಿದ್ದಾರೆ, ಕೆಲವು ಎಕ್ಸಾಮ್ಗಳಲ್ಲಿ ಡೈರೆಕ್ಟಾಗಿ ಏನು ಮಾಡ್ತಾ ಇದ್ದಾರೆ, ಇಂಗ್ಲೀಷ್ ವರ್ಡ್ಗಳನ್ನ ಹಾಕ್ಬಿಡ್ತಾರೆ. ಅವಾಗ ನಿಮ್ಗೆ ಏನಾದರೂ ಬರೀ ಕನ್ನಡದಲ್ಲಿ ಓದಿದರೆ, ನೀವು ಆಕ್ಸಿಡೇಷನ್ ಅಂತ ನಿಮಗೆ ಗೊತ್ತಿರಲಿಲ್ಲ ಅಂತಂದರೆ, ನಿಮಗೆ ಆಕ್ಸಿಡೇಷನ್ ಅಂದರೆ ಗೊತ್ತಿರಲಿಲ್ಲ ಅಂದರೆ ಅದಕ್ಕೆ ಆನ್ಸರ್ ಮಾಡೋಕ್ಕಾಗಲ್ಲ. ಗುರುತ್ವಾಕರ್ಷಣ ಕೇಳಿಬಿಟ್ಟು ಗ್ರಾವಿಟೇಷನ್ ಅಂತ ಕೊಟ್ಬಿಡ್ತಾನೆ. ಇಂಥವೆಲ್ಲ ಸಣ್ಣ ವರ್ಡ್ ಗೊತ್ತಾಗ್ತವೆ. ಪೊಲಾರಿಮೀಟರ್ ಅಂತ ಕೊಟ್ಬಿಡ್ತಾರೆ. ಕೆಲವಕ್ಕೆ ಕನ್ನಡ ವರ್ಡ್ ಇರುತ್ತೆ, ಕೆಲವಕ್ಕೆ ಕನ್ನಡ ವರ್ಡ್ ಇರಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಮೇನ್ ಇಂಪಾರ್ಟೆಂಟಾಗಿ ಏನು ಮಾಡಬೇಕು ಅಂತಂದರೆ ಇಂಗ್ಲೀಷ್ ಮತ್ತು ಬೇಸಿಕ್ ಇಂಗ್ಲೀಷ್ ಗೊತ್ತಿರಬೇಕು, ಮತ್ತು ಕನ್ನಡ ಎರಡರಲ್ಲೂ ಓದಬೇಕು. ಕನ್ನಡ ಅಟ್ಲೀಸ್ಟ್ ಆ ಒಂದು ಕಾನ್ಸೆಪ್ಟ್ನ ಇಂಗ್ಲೀಷಲ್ಲಿ ಏನು ಪದ ಇದೆ, ಅದಕ್ಕೆ ಕನ್ನಡದಲ್ಲಿ ಏನು ಪದ ಇದೆ, ಎರಡೂ ತಿಳ್ಕೊಂಡಿರಬೇಕು. ಆವಾಗ ನಿಮಗೆ ಪರೀಕ್ಷೆಗಳಲ್ಲಿ ಈ ಗೊಂದಲ ಆಗಲ್ಲ ಮತ್ತು ಕನ್ಫ್ಯೂಷನ್ ಆಗಲ್ಲ. ಅರ್ಥ ಆಗಿ ಈಸಿಯಾಗಿ ಆನ್ಸರ್ ಮಾಡ್ತೀರಾ ನೀವು. ಅದಕ್ಕೆ ಹೇಳ್ತಾರೆ, ನಾನು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಸಹ ಓದಬೇಕು. ಕೆಲವೊಂದು ಪದಗಳು ಅಟ್ಲೀಸ್ಟ್ ಮೇನ್ ಪದಗಳನ್ನಾದರೂ ಇಂಗ್ಲೀಷಲ್ಲಿ ತಿಳ್ಕೊಂಡಿರಬೇಕು. ಗೊತ್ತಾಗ್ತದೆ. ಈ ವಿಜ್ಞಾನ ಪದಗಳನ್ನ ಕನ್ನಡದಲ್ಲಿ ತಿಳ್ಕೊಂಡಿರ್ಬೇಕು. ಮತ್ತು ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು NCERT ಮತ್ತು DSRTಗಳಲ್ಲಿ ಕನ್ನಡ ಆವೃತ್ತಿ ಸಿಗುತ್ತೆ ನಿಮಗೆ. ಆ ಪದಗಳನ್ನು ಸರಳವಾಗಿ ಕಲಿಬೋದು NCERT DSRT ಓದಿದ್ರೆ. ನೆಕ್ಸ್ಟು ಪರೀಕ್ಷಾ ಮಾದರಿ ಏನು ಮಾಡಬೇಕು, ಇಂಪಾರ್ಟೆಂಟು. MCQನ ಬಿಡಿಸ್ಬೇಕು. ತುಂಬ MCQs ಬಿಡಬೇಕು. ನೀವು ಎಷ್ಟು MCQs ಬಿಡಿಸೋರು ತುಂಬ. ಈಗ ನೋಡಿ, ಧ್ವನಿಯು ಯಾವ ರೀತಿಯ ತರಂಗ ಕ್ವಶನ್ಸ್ ಕೇಳ್ತಾರೆ, ಡೈರೆಕ್ಟ್ ಕ್ವಶನ್ ಇದು. ಧ್ವನಿ ಯಾವ ರೀತಿಯ ತರಂಗ, ಲ್ಯಾಂಗಿಟ್ಯೂಡಲ್ ವೇವೋ, ಟ್ರಾನ್ಸ್ವರ್ಸ್ ವೇವೋ, ಕಮೆಂಟ್ ಮಾಡಿ ನೋಡೋಣ. ಸೌಂಡು ಯಾವ ರೀತಿಯ ಒಂದು ಸೌಂಡ್, ಯಾವ ಥರ ವೇವ್, ಯಾವ ವೇವು ಗೊತ್ತಾಯ್ತಾ, ಯಾವ ಟೈಪ್ ಆಫ್ ವೇವು ಅಂತ ಕೇಳಿದ್ರೆ
ನಾವು ಟ್ರಾನ್ಸ್ವರ್ಸಿವ ಅಥವಾ ಲಾಂಗಿಟ್ಯೂಡಲ್ ಅಥವಾ ಲ್ಯಾಟಿಟ್ಯೂಡಲ್ ವೇವ, ಟ್ರಾನ್ಸ್ವರ್ಸಿವ್ ವೇವ, ಯಾವ ರೀತಿ ವೇವ್ ಕಮೆಂಟ್ ಮಾಡಿ ನೋಡೋಣ. ಯಾರು ಹುಡುಗರು ಬೇಸಿಕ್ ಚೆನ್ನಾಗಿ ಓದ್ತಾರೆ. ನೆಕ್ಸ್ಟ್ ಕೆಲವು ವಿಶ್ಲೇಷಣಾತ್ಮಕ ಪ್ರಶ್ನೆಗಳನ್ನ ಕೇಳ್ತಾರೆ. 5G ತಂತ್ರಜ್ಞಾನದ ಪರಿಣಾಮಗಳನ್ನು ಬರೀ. ಇದೆಲ್ಲ ನಿಮಗೆ ಮೈನ್ ಸೈನ್ಸ್ ರೇಟಿಂಗಲ್ಲಿ ಬೇಕಾಗುತ್ತೆ. ಈಗ ಸದ್ಯಕ್ಕೆ ಬೇಡ ಇದು, ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ, ಗೊತ್ತಾಗ್ತದೆ. ನಿಮಗೆ ಈಗ MCQನ ನೀವು ಯಾವ ರೀತಿ ಪರೀಕ್ಷೆ ಇದೆ ನಿಮ್ಮದು MCQ ಇದರಲ್ಲೇ ಕೇಳೋದು ನಿಮಗೆ ಪ್ರಶ್ನೆಗಳನ್ನ, ಗೊತ್ತಾಯ್ತು. ಅದಕ್ಕೆ ನೀವು MCQಗೆ ರೆಡಿ ಆಗಬೇಕು. MCQಗೆ ಬಿಡಿಸ್ಬೇಕಾದ್ರೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ಸಹ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ಏನು ಕರೆಂಟ್ ಅಫೇರ್ಸ್ಗೆ ತುಂಬ ಒತ್ತು ಕೊಡಿ. ಯಾಕೆಂದರೆ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಚಂದ್ರಯಾನ 4 ಬಗ್ಗೆ ಕೇಳ್ಬೋದು, ಚಂದ್ರಯಾನ 3 ಬಗ್ಗೆ ಕೇಳ್ಬೋದು, COVID-19 ಲಸಿಕೆ ಬಗ್ಗೆ ಕೇಳ್ಬೋದು, ಸೌರಶಕ್ತಿ ಬಗ್ಗೆ ಕೇಳ್ಬೋದು, ಗೊತ್ತಾಗ್ತದೆ. ಅದಕ್ಕೋಸ್ಕರ ಕರೆಂಟ್ ಅಫೇರ್ಸಲ್ಲಿ ಏನು ಟೆಕ್ನಾಲಜಿ ಬಂತು ಅಂತಂದರೆ ಅದನ್ನು ಸ್ವಲ್ಪ ಚೆನ್ನಾಗಿ ಓದ್ಕೋಬೇಕಾಗತ್ತೆ. ನೆಕ್ಸ್ಟು ದೃಶ್ಯೀಕರಣ ಕೌಶಲ್ಯ, ಏನು ವಿಜುವಲೈಸೇಷನ್ ಮಾಡಿ ಓದ್ಬೇಕಾದ್ರೆ ನೀವು ಏನು ಮಾಡಬೇಕು, ವಿಜುವಲೈಸೇಷನ್ ಮಾಡ್ಕೋಬೇಕು. ಅಂದರೆ ನಾವು ಏನಾದ್ರು ಕಲ್ಪನೆ ಮಾಡ್ಕೊಂಡು ಓದಬೇಕು, ಗೊತ್ತಾಗ್ತಿದೆ. ಈಗ ಒಂದು ಕಬ್ಬಿಣದ ರಾಡ್ ಇರುತ್ತೆ ಅಂದ್ಕೊಳ್ಳಿ. ಇದನ್ನು ನಾವು ಇಲ್ಲಿ ಮೇಣದ ಬತ್ತಿ ಇಟ್ಬಿಟ್ಟು ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಕಣಗಳು ಒತ್ತೊತ್ತಾಗಿರ್ತವೆ. ಅವಾಗ ಏನಾಗುತ್ತೆ, ಹೀಟು ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಗೊತ್ತಾಗ್ತಿದೆಯಾ. ನೀವು ಇದನ್ನು ಕಲ್ಪನೆ ಮಾಡ್ಕೋಬೇಕು. ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಬುಕ್ಕಲ್ಲಿ, ಯಾವ ರೀತಿ ಹೋಗುತ್ತೆ, ಯಾವ ರೀತಿ ಒಂದು ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಕಬ್ಬಿಣದಲ್ಲಿ, ಅದನ್ನು ವಿಜುವಲೈಸೇಷನ್ ಮಾಡ್ಕೋಬೇಕು. ದೃಶ್ಯೀಕರಣ ಥರ ನೀವೇ ಸೃಷ್ಟಿ ಮಾಡ್ಕೋಬೇಕು. ಅವಾಗ ನಿಮ್ಗೆ ಏನಾಗುತ್ತೆ, ಕಾನ್ಸೆಪ್ಟು ನೀಟಾಗಿ ಅರ್ಥ ಆಗುತ್ತೆ, ಗೊತ್ತಾಗ್ತಿದೆಯಾ. ಅದಕ್ಕೆ ವಿಜುವಲೈಸೇಷನ್ ಮಾಡಬೇಕು, ಡಯಾಗ್ರಾಮ್ಗಳನ್ನ ಬರ್ಕೋಬೇಕು, ಪ್ರಯೋಗಗಳನ್ನ ಓದಬೇಕು, ನೋಡಬೇಕು ಪ್ರಯೋಗಗಳನ್ನ. ಈಗ ನೀವು ಯೂಟ್ಯೂಬಲ್ಲಿ ಏನಾದರೂ ನಿಮ್ಗೆ ಯಾವ್ದಾದ್ರು ವಿಚಾರ ಅರ್ಥ ಆಗಲಿಲ್ಲ, ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನೋಡಿ ಅದನ್ನು ವಿತ್ ಚಿತ್ರಗಳು, ವಿತ್ ಎಫೆಕ್ಟ್ಸು, ವಿತ್ ಏನು ಡಯಾಗ್ರಾಮ್ಸ್ಗಳಲ್ಲಿ ಹಾಕಿ ತೋರಿಸಿರ್ತಾರೆ. ಅವಾಗ ನಿಮಗೆ ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ಗೊತ್ತಾಗ್ತದೆ. ಇಷ್ಟು ನೀವು ಏನು ಮಾಡಬೇಕು, ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಏನಂದರೆ ಮೈನ್ ಇಂಪಾರ್ಟೆಂಟು ಸಿಲೆಬಸ್ ಗೊತ್ತಿರಬೇಕು, ಯಾವ ಬೇಸಿಕ್ಸ್ ಮ್ಯಾಥಮೆಟಿಕ್ಸ್ ಗೊತ್ತಿರಬೇಕು, ಮತ್ತು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ವೈಜ್ಞಾನಿಕ ಪದಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಮತ್ತು MCQಸ್ನ ಜಾಸ್ತಿ ಬಿಡಿಸ್ಬೇಕು. ಮತ್ತು ಕರೆಂಟ್ ಅಫೇರ್ಸ್ಗೆ ಯಾವುದಾದ್ರೂ ಒಂದು ವಿಜ್ಞಾನದ ಪರಿಕಲ್ಪನೆ ಇದೆ ಅಂತಂದರೆ ಅದಕ್ಕೆ ನೀವು ಏನು ಮಾಡಬೇಕಾಗುತ್ತೆ, ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಯಾವ್ಯಾವ ಬುಕ್ನ ಶಿಫಾರಸ್, ನಾನು ಯಾವ ಬುಕ್ಸ್ನ ಓದಿ ಅಂತೀನಿ, ಮೈನ್ ಇಂಪಾರ್ಟೆಂಟು NCERT DSCERT. ಈಗ ನೀವು ಕನ್ನಡ NCERT DSCERT ಎರಡು ಒಂದೇ ಸೈನ್ಸಲ್ಲಿ, ಸೈನ್ಸ್ NCERT ಮತ್ತು DSCERT ಒಂದೇ, ಗೊತ್ತಾಗ್ತದೆ. ಹಾಗಾಗಿ ನೀವು ಕನ್ನಡದಲ್ಲಿ DSCERT ಓದಿ, ಕನ್ನಡ ಮೀಡಿಯಮರು, ಇಂಗ್ಲೀಷ್ ಮೀಡಿಯಮರು ಬೇಕಾದ್ರೆ NCERT ಓದಿ. NCERT ಎರಡು ಸೇಮ್ ಸಿಲೆಬಸ್ಸು, ಏನೂ ವ್ಯತ್ಯಾಸ ಇಲ್ಲ. ನೀವು ಬೇಕಾದ್ರೆ ಕನ್ನಡದಲ್ಲಿ ಓದ್ಬೋದು, ನೀವು ಇಂಗ್ಲೀಷ್ ಮೀಡಿಯಮ್ NCERT ಓದ್ಬೋದು. ಯಾವುದೇ ಥರ ಬದಲಾವಣೆ ಇಲ್ಲ 6th to 12thವರೆಗೂ, ಗೊತ್ತಾಗ್ತಿದೆಯಾ. ಅದರಲ್ಲಿ 11th ಮತ್ತು 12th ಸೆಲೆಕ್ಟೆಡ್ ಚಾಪ್ಟ್ರು, ಎಲ್ಲ ಚಾಪ್ಟರ್ ಓದೋ ಅವಶ್ಯಕತೆ ಇಲ್ಲ. ಬಯಾಲಜಿ ಫುಲ್ ಓದಬೇಕಾಗುತ್ತೆ. ಫಿಸಿಕ್ಸು ಮತ್ತು ಕೆಮಿಸ್ಟ್ರಿಲಿ ಕೆಲವು ಸೆಲೆಕ್ಟೆಡ್ ಚಾಪ್ಟರ್ ಓದಬೇಕಾಗುತ್ತೆ. ನಾನು ಯಾವ ಸೆಲೆಕ್ಟೆಡ್ ಚಾಪ್ಟರ್ ಓದಬೇಕು ಅಂತ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ತೀನಿ, ಗೊತ್ತಾಗ್ತಿದೆಯಾ. NCERT ಮತ್ತು DSCERT ಪುಸ್ತಕಗಳು ಕನ್ನಡ ಆವೃತ್ತಿ, ಗೊತ್ತಾಗ್ತಿದೆಯಾ. ಕನ್ನಡ ಆವೃತ್ತಿ ಸಿಗುತ್ತೆ. 6th to 10thವರೆಗೂ ಏನು ಭೌತಶಾಸ್ತ್ರ, ಸಸ್ಯಶಾಸ್ತ್ರ, ಜೀವಶಾಸ್ತ್ರ ಪರಿಕಲ್ಪನೆಗಳನ್ನ PSI ಮತ್ತು PC ಓದಿದ್ರೆ ಸಾಕಾಗುತ್ತೆ. 11th ಮತ್ತು 12th ಕೆಲವು UPSC ಬೇಕಾಗುತ್ತೆ. ಅದರಲ್ಲೂ ಪರಿಸರ ವಿಜ್ಞಾನ, ಜೈವಿಕ ತಂತ್ರಜ್ಞಾನದ ಕೆಲವು ಕಾನ್ಸೆಪ್ಟ್ಗಳು ಬೇಕಾಗುತ್ತೆ. 11th 12th ಸೆಮಿಕಂಡಕ್ಟರ್ ಲೇಸರ್ಗಳು ಸಹ ಏನದು ಸೆಕೆಂಡ್ PUC ಬರ್ತಾರೆ, ಗೊತ್ತಾಯ್ತು. ಹಾಗಾಗಿ ನೀವು NCERTಗಳನ್ನ PDF ಸಿಗುತ್ತೆ, PDF ಡೌನ್ಲೋಡ್ ಮಾಡ್ಕೊಂಡಾದ್ರೂ ಓದಿ, ಅಥವಾ ಬುಕ್ಸ್ಗಳನ್ನ ಕೊಂಡ್ಕೊಂಡಾದ್ರೂ ಓದಿ. DSCERT ಬುಕ್ಸ್ಗಳು ನಿಮಗೆ ಮಾರ್ಕೆಟಲ್ಲಿ ಸಿಗಲ್ಲ. DSCERT ಬುಕ್ಗಳು ಮಾರ್ಕೆಟಲ್ಲಿ ಸಿಗಲ್ಲ, ಯಾಕೆಂತಂದ್ರೆ ಅವು ಪಬ್ಲಿಷ್ ಬರೀ ಓನ್ಲಿ ಫಾರ್ ಗೌರ್ಮೆಂಟ್ ಅದಕ್ಕೋಸ್ಕರ ನೀವು ಬೇಕಾದ್ರೆ ವೆಬ್ಸೈಟ್ಗಳಿಗೆ ಹೋಗಿ, ಆ ವೆಬ್ಸೈಟಲ್ಲಿ ಟೆಲಿಗ್ರಾಮ್ಗಳಲ್ಲಿ ತುಂಬ ಸಿಗುತ್ತೆ ಬುಕ್ಸ್ಗಳು, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಯಾವುದೇ ಥರ ಬೇರೆ ನಾವು ಟ್ರಾನ್ಸ್ಲೇಟ್ ಮಾಡಿದ್ದೀವಿ NCERTನ ನಾವು ಇದು ಮಾಡಿದ್ದೀವಿ ಅಂತಂದ್ರೆ ಆ ಬುಕ್ಸ್ಗಳನ್ನ ಓದೋಕೆ ಹೋಗ್ಬೇಡಿ. ಡೈರೆಕ್ಟಾಗಿ NCERT ಬುಕ್ಸ್ಗಳನ್ನೇ ಓದಿ. ಅವು ಕನ್ನಡದಲ್ಲೂ ಅವೈಲೇಬಲ್ ಇದ್ದಾವೆ, ಇಂಗ್ಲೀಷಲ್ಲೂ ಅವೈಲೇಬಲ್ ಇದ್ದಾವೆ. DSCERT ನೀವು ತೊಗೊಂಡ್ರೆ ಕನ್ನಡ ಮೀಡಿಯಮಲ್ಲಿ ಸಾಕಾಗುತ್ತೆ, ಅರ್ಥ ಆಗ್ತಿದೆಯಾ. ಇದು ಇಂಪಾರ್ಟೆಂಟು. ನೆಕ್ಸ್ಟು ಪರಿಕಲ್ಪನೆಗಳು ಅರ್ಥ ಮಾಡಿಕೊಳ್ಳುವ ವಿಧಾನ, ಯಾವ ರೀತಿ ನೀವು ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೋಬೇಕು, ಬೇಸಿಕ್ ಕಾನ್ಸೆಪ್ಟ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು ನಾನು ನಿಮಗೊಂದಷ್ಟು ಇಂಟ್ರೊಡಕ್ಷನ್ ಕೊಡ್ತೀನಿ. ನೆಕ್ಸ್ಟು ಫಿಸಿಕ್ಸ್ ಕೆಮಿಸ್ಟ್ರಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಾನು ತುಂಬ ಡೀಟೇಲಾಗಿ ಹೇಳ್ತೀನಿ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ತುಂಬ ಪೇಷನ್ಸಾಗಿ ನೋಡಬೇಕಾಗುತ್ತೆ, ಏಕೆಂತಂದರೆ ತುಂಬ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ನೆಕ್ಸ್ಟು ದೈನಂದಿನ ಉದಾಹರಣೆಗಳೊಂದಿಗೆ ಸಂಬಂಧ, ಅಂದರೆ ನಾವು ಡೈಲಿ ಲೈಫಲ್ಲಿ ಏನೇನು ನೋಡ್ತೀವಿ ಅದಕ್ಕೆ ನೀವು ಕನೆಕ್ಟ್ ಮಾಡ್ಕೋಬೇಕು ಸೈನ್ಸ್ನ. ಡೈಲಿ ಲೈಫಿಗೆ ಕನೆಕ್ಟ್ ಮಾಡಿಕೊಂಡ್ರೆ ಮಾತ್ರ ನೀವು ಸೈನ್ಸ್ನ ಏನಾಗುತ್ತೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ, ಗೊತ್ತಾಗ್ತಿದೆ. ಅದರಲ್ಲಿ ನೋಡಿ ಎಕ್ಸಾಂಪಲ್ ಹೇಳ್ತೀನಿ. ಹೀಟ್ ಟ್ರಾನ್ಸ್ಫರ್, ಶಾಖ ವರ್ಗಾವಣೆ ಅಂತ ಒಂದು ಚಾಪ್ಟರ್ ಇದೆ ಅಂದ್ಕೊಳ್ಳಿ. ಒಂದು ಪರಿಕಲ್ಪನೆ ಕಾನ್ಸೆಪ್ಟ್ ಏನಂತಂದರೆ, ಶಾಖವು ಒಂದು ವಸ್ತುವಿನಿಂದ ಇನ್ನೊಂದು ತಾಪಕ್ಕೆ, ಒಂದು ವಸ್ತುವಿನಿಂದ ತಾಪ ವ್ಯತ್ಯಾಸದಿಂದ ವರ್ಗಾವಣೆ ಆಗುತ್ತದೆ. ಅಂದರೆ ತಾಪ ವ್ಯತ್ಯಾಸ ಅಂದರೆ ನೋಡಿ, ಈಗ ಒಂದು ನಾನು ಹೇಳಿದ ಕಬ್ಬಿಣದ ರಾಡ್ ಇದೆ. ಈಗ ನೀವು ಟೆಂಪ್ರೇಚರ್ ಇಲ್ಲೇನಾಗಿದೆ, ಇಲ್ಲಿ ಹೀಟ್ ಮಾಡ್ತೀವಿ,
ಹೀಟ್ ಮಾಡಿದಾಗ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಈ ಕಡೆ ಟೆಂಪ್ರೇಚರ್ ಕಮ್ಮಿ ಇರುತ್ತೆ. ಅವೇನಾಗುತ್ತೆ, ಜಾಸ್ತಿ ಟೆಂಪ್ರೇಚರಿಂದ ಕಡಿಮೆ ಟೆಂಪ್ರೇಚರ್ಗೆ ಏನಾಗುತ್ತೆ, ಹೀಟು ಟ್ರಾನ್ಸ್ಫರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇನು ಹೇಳಿದ್ರು, ಶಾಖವು ಒಂದು ವಸ್ತುವಿನಿಂದ ಇನ್ನೊಂದಕ್ಕೆ ತಾಪದ ವ್ಯತ್ಯಾಸದಿಂದ, ನೋಡಿ ಇಷ್ಟೇ ಕಾನ್ಸೆಪ್ಟ್. ಈಗ ತಾಪದ ವ್ಯತ್ಯಾಸದಿಂದ ಏನಾಗುತ್ತೆ, ನಿಮ್ಗೆ ಏನಾಗುತ್ತೆ, ಹೀಟು ಟ್ರಾನ್ಸ್ಫರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು 3 ರೀತಿಯಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಎಷ್ಟು ರೀತಿಯಲ್ಲಿ? 3 ರೀತಿಯಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಯಾವುದು? ವಾಹಕ ಅಥವಾ ವಾಹನ ಅಂತಾರೆ, ಕಂಡಕ್ಷನ್ ಅಂತ ಕರೀತಾರೆ. ಘನ ವಸ್ತುಗಳಲ್ಲಿ ಇದು ತುಂಬ ನಡೆಯುತ್ತೆ. ಲೋಹಗಳಲ್ಲಿ, ಈಗ ನೀವು ಏನಾದ್ರು ಸ್ಪೂನ್ ಇಟ್ಕೊಂಡು ಬಿಸಿ ವಸ್ತುಗಳನ್ನ ಪಾಯಸ ಗೀಸ ಕುಡಿಯೋಕೆ ಹೋದಾಗ ಸ್ಪೂನ್ ಸುಡ್ತಾ ಇರುತ್ತೆ. ನೀವು ಇಲ್ಲಿ ಮಾತ್ರ ಸ್ಪೂನ್ ಇಟ್ಟಿರ್ತೀರಾ ಪಾಯಸದೊಳಗಡೆ, ಇಲ್ಲಿ ಬೌಲ್ ಇರುತ್ತೆ, ಇದರೊಳಗೆ ಪಾಯಸ ಇರುತ್ತೆ, ಇಟ್ಟಿರುತ್ತೆ. ಬಟ್ ಅದು ಏನಾಗುತ್ತೆ, ಹೀಟ್ ಟ್ರಾನ್ಸ್ಫರ್ ಆಗಿ ಬರ್ತಾ ಇರುತ್ತೆ. ನೀವೇನಾದ್ರು ತುಂಬ ಹೊತ್ತಿರ್ಕೊಂಡಾಗ ಇದು ಫುಲ್ ಹೀಟ್ ಆಗುತ್ತೆ, ಗೊತ್ತಾಗುತ್ತೆ. ಹಂಗೆ ಇದು ಲೋಹಗಳಲ್ಲಿ ಮಾತ್ರ ನಡೆಯುತ್ತೆ. ನೆಕ್ಸ್ಟ್ ಸಂವಹನ, ಕನ್ವೆನ್ಷನ್ ಅಂತ ಕರೀತಾರೆ. ಇದು ದ್ರವಗಳಲ್ಲಿ ಮತ್ತು ಅನಿಲಗಳಲ್ಲಿ ನಡೆಯುತ್ತೆ. ಈಗ ನೀವು ಯಾವ್ದಾರ ಒಂದು ಪಾತ್ರೆ, ಬಿಸಿ ಪಾತ್ರೆ ಇಟ್ಟಾಗ, ಇಲ್ಲಿ ಬಿಸಿ ಪಾತ್ರೆ ನೀರು ಇಟ್ಟಿರ್ತೀರ ಅಂದ್ಕೊಳ್ಳಿ, ಇಲ್ಲಿ ಆವಿ ಥರ ಹೋಗ್ತಾ ಇರುತ್ತೆ, ಗೊತ್ತಾ, ಆವಿ ಥರ. ಇದು ಏನಂತಾರೆ, ಕನ್ವೆನ್ಷನ್ ಅಂತ ಕರೀತಾರೆ. ವಿಕಿರಣ ಅಂದ್ರೆ ಕಣ್ಣಿಗೆ ಕಾಣಲ್ಲ, ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮುಖಾಂತರ ಸೂರ್ಯನಿಂದ, ಈಗ ನಾವು ಸೂರ್ಯ ಎಲ್ಲಿದೆ ಅಂದ್ಕೊಳ್ಳಿ, ಇಲ್ಲಿ ಬರೀಲಿ ಸೂರ್ಯ ಎಲ್ಲಿದೆ ಅಂದ್ಕೊಳ್ಳಿ, ಸೂರ್ಯದಿಂದ ಬೆಳಕು ಹಿಂಗೆ ಬರ್ತಾ ಇರ್ತವೆ, ವಿಕಿರಣಗಳ ಮುಖಾಂತರ ಬರುತ್ತೆ ನಮ್ಮ ಭೂಮಿಗೆ, ಗೊತ್ತಾಯ್ತಾ, ಭೂಮಿಗೆ. ಇದು ವಿಕಿರಣಗಳ ಮುಖಾಂತರ. ಈಗ ನಿಮಗೆ 3 ಥರ ಅರ್ಥ ಆಯಿತು. ಕಾನ್ಸೆಪ್ಟ್ ತುಂಬ ಸಿಂಪಲ್. ಏನಂದರೆ, ಯಾವುದೇ ಒಂದು ವಸ್ತುವಿನಲ್ಲಿ ತಾಪದ ವ್ಯತ್ಯಾಸದಿಂದ ಹೀಟು ಟೆಂಪ್ರೇಚರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡುತ್ತೆ. ಅದು 3 ರೀತಿ ಟ್ರಾವೆಲ್ ಮಾಡುತ್ತೆ. ವಾಹಕ, ಕಂಡಕ್ಷನ್, ಕನ್ವೆನ್ಷನ್ ಅಂಡ್ ರೇಡಿಯೇಷನ್ ಮುಖಾಂತರ ಟ್ರಾನ್ಸ್ಫರ್ ಮಾಡೋದು. ಇಷ್ಟು ತಿಳ್ಕೊಂಡ್ರೆ ನೀವು ಇದು ಯಾವುದೇ ರೀತಿ ಕ್ವಶನ್ಸ್ಗಳು ಬಂದರೆ ಅರ್ಥ ಆಗುತ್ತೆ. ಏನಾಗುತ್ತೆ, ಕಂಡಕ್ಷನ್ನು ಏನಾಗುತ್ತೆ, ಬರೀ ಮೆಟಲ್ಗಳಲ್ಲಿ ನಡೆಯುತ್ತೆ. ಕನ್ವೆನ್ಷನ್ನು ದ್ರವ ಮತ್ತು ಅನಿಲಗಳಲ್ಲಿ ನಡೆಯುತ್ತೆ. ರೇಡಿಯೇಷನ್ನು ಅದಕ್ಕೆ ಏನು ಬೇಕಿಲ್ಲ, ಮಾಧ್ಯಮ ಬೇಕಿಲ್ಲ, ಮಾಧ್ಯಮ ಇಲ್ಲರೂ ಸಹ ಏನಾಗುತ್ತೆ, ನಡೆಯುತ್ತೆ, ವಿಕಿರಣ ರೇಡಿಯೇಷನ್ಸ್ ಮುಖಾಂತರ. ನೆಕ್ಸ್ಟು ಅದು ದೈನಂದಿನ ದಿನದಲ್ಲಿ ನೋಡಬೇಕಾದ್ರೆ ವಾಹಕ ಅಥವಾ ವಾಹನ ಅಂತ ಕರೀತಾರೆ, ಕಂಡಕ್ಷನ್ ಅಂತ ಕರೀತಾರೆ. ಒಂದು ಲೋಹದ ಚಮಚವನ್ನು ಬಿಸಿಯಾದ ಸಾಂಬಾರಿನಲ್ಲಿ ಇಟ್ಟರೆ ಚಮಚದ ತುದಿಯು ಬಿಸಿಯಾಗುತ್ತದೆ, ಏಕೆಂದರೆ ಶಾಖವು ಲೋಹದ ಮೂಲಕ ವಾಹಕದಿಂದ ಇದು ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಸಂವಹನ, ಅಡುಗೆ ಮನೆಯಲ್ಲಿ ನೀರನ್ನು ಕಾಯಿಸುವಾಗ ಬಿಸಿ ನೀರಿನ ಮೇಲಕ್ಕೆ ಏರಿ ತಾಪದ ನೀರು ಕೆಳಗಿಳಿಯುತ್ತದೆ. ನೋಡಿ, ಈಗ ನಾವು ಬಿಸಿ ನೀರು ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ನಾವು ಹೀಟ್ ಮಾಡ್ತೀವಿ, ಇಲ್ಲಿ ಅವಾಗ ಏನಾಗುತ್ತೆ, ನೀರು ಮೇಲ್ಗಡೆ ಹೋಗುತ್ತೆ, ಬಿಸಿ ನೀರು ಮೇಲ್ಗಡೆ ಹೋಗುತ್ತೆ, ತಣ್ಣೀರು ಕೆಳಗಡೆ ಬರ್ತಾ ಇರುತ್ತೆ, ಹಿಂಗಾಗ್ತಾ ಇರುತ್ತೆ. ನೀವು ನೋಡ್ತಾ ಇರ್ತೀರ. ಅದು ತುಂಬ ಅಬ್ಸರ್ವ್ ಮಾಡಬೇಕು, ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಈ ಗ್ಲಾಸಲ್ಲಿ ನೀವು ಏನಾದರೂ ಹೀಟ್ ಮಾಡ್ಬೇಕಾದ್ರೆ ನೋಡ್ತೀರಾ, ಲ್ಯಾಬೊರೇಟರಿಲಿ ಈ ಗ್ಲಾಸಲ್ಲಿ ಯೂಸ್ ಮಾಡಿದ್ರೆ ಈ ಥರ ಕಾಣುತ್ತೆ. ಅಂದರೆ ಬಿಸಿ ನೀರು ನಾವು ಹೀಟ್ ಆಗ್ತಿರೋದು ಅದು ಮೇಲೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ತಣ್ಣೀರು ಕೆಳಗಡೆ ಬರ್ತಾ ಇರುತ್ತೆ, ಹಿಂಗೆ ಒಳಗಡೆ, ಗೊತ್ತಾಗ್ತಿದೆಯಾ? ನೀವು ಅದನ್ನು ನೋಡ್ತೀರಾ. ನೆಕ್ಸ್ಟ್ ವಿಕಿರಣ, ಸೂರ್ಯನಿಂದ ಭೂಮಿಗೆ ಶಾಖವು ವಿಕಿರಣದ ಮೂಲಕ ಬರುತ್ತಿದೆ, ಯಾಕಂದರೆ ಇದು ಯಾವುದೇ ಗಾಳಿ ಮತ್ತು ಮಾಧ್ಯಮದ ಅವಶ್ಯಕತೆ ಇರಲ್ಲ. ಈ ರೀತಿ ಕಂಡಕ್ಷನ್, ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊ. ಪ್ರಶ್ನೆ ಯಾವ ರೀತಿ ಪ್ರಶ್ನೆ ಬರುತ್ತೆ ನೋಡಿ, UPSC ಕೇಳೋ ಪ್ರಶ್ನೆ ಇದು. ಸೂರ್ಯನಿಂದ ಭೂಮಿಗೆ ಶಾಖವು ಯಾವ ರೀತಿ ವರ್ಗಾವಣೆ ಆಗುತ್ತದೆ? ತುಂಬ ಸಿಂಪಲ್ ಕ್ವಶನ್ ಕೇಳ್ತಿರೋದು ನಾನು, ಇನ್ನೂ ತುಂಬ ಹೈ ಲೆವೆಲ್ ಕ್ವಶನ್ ಕೇಳಿಲ್ಲ. ಇದು ಬೇಸಿಕ್ಸ್ ಕ್ವಶನ್ ಕೇಳ್ತಿರೋದು. ಈಗೇನು ಪಾಠ ಮಾಡಿದೆ ಅಥವಾ ಏನು ಎಕ್ಸ್ಪ್ಲೇನ್ ಮಾಡಿದೆ, ಯಾವುದು ಕಂಡಕ್ಷನ್ನು, ಕನ್ವೆನ್ಷನ್ನು, ರೇಡಿಯೇಷನ್ನು, ಕಂಡಕ್ಷನ್ನು, ಕನ್ವೆನ್ಷನ್ನು, ರೇಡಿಯೇಷನ್ ಎಕ್ಸ್ಪ್ಲೇನ್ ಮಾಡಿದೆ, ಅದ್ರ ಮೇಲೆ ಬಂದಿರೋ ಕಾನ್ಸೆಪ್ಟ್ ಗೊತ್ತಾಗ್ತಿದೆ. ಹಾಗೆ ಆಯ್ಕೆಗಳು ಸಂವಹನ, ವಿಕಿರಣ ಮತ್ತು ವಿಕಿರಣ ಆನ್ಸರ್ ಆಗುತ್ತೆ, ಗೊತ್ತಾಗ್ತಿದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳ ಮೂಲಕ ಏನಾಗುತ್ತೆ, ಸೂರ್ಯನಿಂದ ಭೂಮಿಗೆ ಬೆಳಕು ಬರುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್, ಸೌಂಡ್ ತಗೊಳ್ಳೋಣ. ಸೌಂಡ್ ಪರಿಕಲ್ಪನೆ ಏನಂದರೆ, ಧ್ವನಿ ಒಂದು ಯಾಂತ್ರಿಕ ತರಂಗವಾಗಿದ್ದು ಇದು ಮಾಧ್ಯಮದ ಮೂಲಕ, ನೋಡಿ, ಬೆಳಕು ಟ್ರಾವೆಲ್ ಮಾಡೋಕ್ಕೆ ಮಾಧ್ಯಮ ಬೇಕಿಲ್ಲ, ಬಟ್ ಆದರೆ ಶಬ್ದ ಟ್ರಾವೆಲ್ ಮಾಡೋಕ್ಕೆ, ಬೆಳಕು ಟ್ರಾವೆಲ್ ಮಾಡೋಕ್ಕೆ ಏನು ಮಾಧ್ಯಮ ಅವಶ್ಯಕತೆ ಇದೆ. ಯಾವುದದು? ಗಾಳಿ ಇರಬೇಕು, ಇಲ್ಲ ಏನಿರಬೇಕು, ನೀರು ಇರಬೇಕು, ಇಲ್ಲ ಅಥವಾ ಘನ ವಸ್ತುಗಳಿರಬೇಕು. ಈ ಒಂದು ವಸ್ತುಗಳಿದ್ರೆ ಮಾತ್ರ ಏನಾಗುತ್ತೆ, ಸೌಂಡ್ ಟ್ರಾವೆಲ್ ಆಗುತ್ತೆ, ಗೊತ್ತಾಗುತ್ತೆ. ಗಾಳಿ, ನೀರು, ಘನ ವಸ್ತುಗಳಿರಬೇಕು. ಕಣಗಳ ಕಂಪನದಿಂದ ಉತ್ಪತ್ತಿ. ನೋಡಿ, ಈಗ ಅದು ಯಾಕೆ, ಈಗ ನಿಮಗೆ ನೋಡಿ, ಕಣಗಳು ಯಾವ ರೀತಿ ಒತ್ತೊತ್ತಾಗಿರುತ್ತೆ ಅನ್ನೋದು ನೀವು ಬೇಸಿಕಲ್ಲಿ ಓದಿರ್ತೀರ. ಸಾಲಿಡಲ್ಲಿ ಫುಲ್ ಒತ್ತೊತ್ತಾಗಿರ್ತವೆ, ಇಲ್ಲಿ ಪಕ್ಕದಲ್ಲೇ ಇರ್ತವೆ ಸಾಲಿಡಲ್ಲಿ, ಅರ್ಥ ಆಗ್ತಿದೆಯಾ? ಅದೇ ಲಿಕ್ವಿಡಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಇರ್ತವೆ. ಬಟ್ ಅದೇ ಗ್ಯಾಸಲ್ಲಿ ಅಲ್ಲೊಂದು ಇರ್ತವೆ. ಅವಾಗ ನೋಡಿ, ಕಣಗಳು ಒತ್ತೊತ್ತಾಗಿದ್ದಾಗ ಸೌಂಡ್ ಟ್ರಾವೆಲ್ ಆಗೋಕ್ಕೆ ಇದಕ್ಕೊಂದು ಸೌಂಡ್ ಟ್ರಾವೆಲ್ ಆಗುತ್ತೆ, ಇದಕ್ಕೆ ಇದೇನಾಗುತ್ತೆ, ಸೌಂಡು ಬೇಗ ಟ್ರಾವೆಲ್ ಆಗುತ್ತೆ. ಅದಕ್ಕೋಸ್ಕರ ಘನ ವಸ್ತುಗಳಲ್ಲಿ ಸೌಂಡು ಬೇಗ ಟ್ರಾವೆಲ್ ಆಗುತ್ತೆ ಕಂಪೇರಿಟಿವ್ಲಿ ಅನಿಲ ವಸ್ತು, ಇದು ಏನು ದ್ರವ ವಸ್ತುಗಳಿಗೆ. ಅನಿಲ ವಸ್ತುಗಳಲ್ಲಿ ತುಂಬ ಕಡಿಮೆ ಟ್ರಾವೆಲ್ ಆಗುತ್ತೆ. ಅದಕ್ಕೋಸ್ಕರ ಕ್ವಶನ್ಸ್ ಕೇಳ್ತಾರೆ, ಯಾವ ವಸ್ತುಗಳಲ್ಲಿ ಯಾವ ವಸ್ತುಗಳಲ್ಲಿ ಶಬ್ದವು ಅತಿ ವೇಗವಾಗಿ ಟ್ರಾವೆಲ್ ಮಾಡುತ್ತೆ ಅಂತ ಕೇಳಿದಾಗ ನೀವು ಘನ ವಸ್ತುಗಳು, ಈ ಥರ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡಿದ್ರೆ, ಕಂಪನ ಆಗಬೇಕು ಅಂದರೆ ಪಕ್ಕದಲ್ಲಿ ಇರಬೇಕು, ಗೊತ್ತಾಗ್ತಿದೆಯಾ? ಪಕ್ಕದಲ್ಲಿದ್ದಾಗ ಏನಾಗುತ್ತೆ, ಬೇಗ ಕಂಪನಗಳು ಅದು ಪ್ರಸರಣಕ್ಕೆ ಹೆಲ್ಪ್ ಆಗುತ್ತೆ, ಗೊತ್ತಾಯ್ತಾ? ಹಂಗಾಗಿ ಇದು ಮಾಧ್ಯಮದಲ್ಲಿ ಅವಶ್ಯಕತೆ. ಮತ್ತು ನಿರ್ವಾತದಲ್ಲಿ ಶಬ್ದ ಟ್ರಾವೆಲ್ ಮಾಡಲ್ಲ. ಅಂದರೆ ನಿಮ್ಗೊಂದು ಅರ್ಥ ಆಗಬೇಕು, ಶಬ್ದ ಟ್ರಾವೆಲ್ ಮಾಡಬೇಕು ಅಂದರೆ, ಶಬ್ದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕು ಅಂದರೆ ಕಣಗಳ ಒಂದು ಕಂಪನ ಆಗಬೇಕು, ಒಂದು ಮಾಧ್ಯಮದ ಅವಶ್ಯಕತೆ ಇದೆ ಅಂತ ಅರ್ಥ ಆಯಿತು. ನೀವು ಇದನ್ನು ದಿನನಿತ್ಯದಲ್ಲಿ ಎಲ್ಲಿ ನೋಡ್ತೀರ ಅಂದರೆ, ನೀವು ಒಂದು ಗಂಟೆ ಬಾರಿಸ್ತೀರಾ ದೇವಸ್ಥಾನದಲ್ಲಿ ಅಥವಾ ನಿಮ್ಮ ಸ್ಕೂಲ್ಗಳಲ್ಲಿ ಗಂಟೆ ಬಾರಿಸಿದಾಗ ಅದು ಕಂಪನದಿಂದ ಗಾಳಿಯ ಕಣಗಳ ಮೂಲಕ ನಿಮಗೆ ಆ ಧ್ವನಿ ಕಿವಿಗೆ ತಲುಪುತ್ತೆ. ನೀವೆಲ್ಲೋ
ಏಳನೇ ಒಂದು ನಿಮ್ಮ ಸ್ಕೂಲಲ್ಲಿ ಬೆಲ್ ಹೊಡೆದಾಗ ಎಲ್ಲರಿಗೂ ಕೇಳಿಸುತ್ತೆ, ಬಟ್ ಹತ್ರ ಇದ್ದವ್ರಿಗೆ ಜಾಸ್ತಿ ಕೇಳಿಸುತ್ತೆ, ದೂರ ಇದ್ದವ್ರಿಗೆ ಕಡಿಮೆ ಕೇಳಿಸುತ್ತೆ. ಯಾಕೆ ಅಂತಂದರೆ ಟ್ರಾವೆಲ್ ಮಾಡಬೇಕಾದ್ರೆ ಏನಾಗುತ್ತೆ, ಅದರದ ವೈಬ್ರೇಷನ್ಸ್ ಕಮ್ಮಿ ಆಗ್ತಾ ಇರುತ್ತೆ. ಗೊತ್ತಾಗುತ್ತೆ, ಆ ರೀತಿ ಕಾನ್ಸೆಪ್ಟು. ಮತ್ತು ಅದು ನಿಮ್ಮ ಕಿವಿಗೆ ಸ್ವಲ್ಪ ಕೇಳಿಸಿದೆ. ಯಾವ ರೀತಿ ಕೇಳಿಸ್ತು ಅಂದರೆ, ಈ ಗಾಳಿಲಿರೋ ಕಣಗಳ ಮೂಲಕ ಅದು ಟ್ರಾವೆಲ್ ಆಗಿ ನಿಮ್ಮ ಕಿವಿಗೆ ಬಿತ್ತು. ಇದು ಕಾನ್ಸೆಪ್ಟು. ನೀವು ಅರ್ಥ ಮಾಡ್ಕೊಂಡಿದ್ರಿ ಅನ್ಕೊಂತೀನಿ. ಇನ್ನೊಂದು ಉದಾಹರಣೆ, ಒಂದು ಕೊಳವೆ ತಗೊಂಡ್ರಿ ಅನ್ಕೊ, ಒಂದು ಕೊಳವೆ ತಗೊಂಡ್ರೆ ಇಲ್ಲಿ ಊದ್ತೀರಾ, ಹೂ ಅಂತ ಊದ್ತೀರಾ. ಹೂ ಅಂತ ಊದ್ದಾಗ ಇದರೊಳಗೆ ಗಾಳಿ ಇರುತ್ತೆ. ಗಾಳಿ ಮುಖಾಂತರ ಏನಾಗುತ್ತೆ, ಬೆಳಕಿನ ಕಂಪನಗಳು ಟ್ರಾವೆಲ್ ಆಗಿ ಇಲ್ಲಿ ನಿಮಗೆ ಕೇಳಿಸುತ್ತೆ. ಗೊತ್ತಾಗ್ತದೆ, ಧ್ವನಿ ಏನಾಗುತ್ತೆ ಇನ್ನೊಂದು ತುದಿಗೆ ಕೇಳಿಸೋಕ್ಕೆ ಪ್ರಾರಂಭವಾಗುತ್ತೆ. ಯಾಕೆಂದರೆ ಅಲ್ಲಿ ಆ ಕೊಳವೆ ಒಳಗಡೆ ಏನಾಗುತ್ತೆ, ಗಾಳಿ ಇರುತ್ತೆ. ಗಾಳಿ ಧ್ವನಿಗಳು ಅದನ್ನು ಪ್ರತಿಧ್ವನಿಸ್ತವೆ. ಗೊತ್ತಾಗ್ತದೆ. ನೆಕ್ಸ್ಟ್ ಪ್ರತಿಧ್ವನಿ ಎಕೋ. ನೀವೇನಾದರೂ ಒಂದು ಗುಡ್ಡದ ಮುಂದೆ, ಒಂದು ಬೆಟ್ಟದ ಮುಂದೆ ಕೂತ್ಕೊಂಡು ಕೂ ಅಂತ ಕೂಗಿದ್ರೆ ಏನಾಗುತ್ತೆ, ಸೌಂಡು ಎಕೋ ಆಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ಆ ಧ್ವನಿ ಪ್ರತಿಧ್ವನಿಸುತ್ತೆ. ಈ ಏನು ಪರಿಕಲ್ಪನೆಗಳು ನೀವು ಚೆನ್ನಾಗಿ ಅರ್ಥ ಆಗಿದ್ರೆ, ಎಕೋ ಅಂದ್ರೆ ಏನು, ಎಕೋ ಇರಬೇಕು ಅಂದರೆ ಎಷ್ಟು ಡಿಸ್ಟೆನ್ಸ್ ಇರಬೇಕು ಅನ್ನೋದೆಲ್ಲ ಸಹ ನಿಮಗೆ ಅರ್ಥ ಆಗುತ್ತೆ. ಪ್ರಶ್ನೆ ಹೆಂಗೆ ಬರುತ್ತೆ ಇದ್ರ ಮೇಲೆ ಅಂತಂದರೆ, ಈಗ ಎಕ್ಸಾಂಪಲ್ ನೀವು ಈಗ ಅರ್ಥ ಆಯಿತು, ನಿಮ್ಗೆ ಏನೋ ಒಂದು ವಿಷಯ ಅರ್ಥ ಆಯಿತು ಅಂದರೆ, ಯಾವುದೇ ಒಂದು ಶಬ್ದ ಟ್ರಾವೆಲ್ ಆಗಬೇಕು ಅಂದರೆ ಮಾಧ್ಯಮದ ಅವಶ್ಯಕತೆ ಇದೆ. ಈಗ ನಿಮಗೆ ಕ್ವಶನ್ಸ್ ಕೇಳ್ತೀನಿ. ಧ್ವನಿಯು ಚಂದ್ರನ ಮೇಲೆ ಪ್ರಸರಣವಾಗೋದಲ್ಲ ಕಾರಣ. ಚಂದ್ರನ ಮೇಲೆ ಏನಾಗುತ್ತೆ ನಿಮ್ಗೊಂದು ಗೊತ್ತು, ಭೂಮಿ ಮೇಲೆ ವಾತಾವರಣ ಇದೆ, ಚಂದ್ರನ ಮೇಲೆ ವಾತಾವರಣ ಇಲ್ಲ. ಇದನ್ನು ಬೇಸಿಕ್ ಸೈನ್ಸಲ್ಲಿ ಓದಿರ್ತೀರ. ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ನೀವು ಅದನ್ನು ಓದಿರೋದು ಜಿಯೋಗ್ರಫಿನಲ್ಲಿ, ನಾನಿಲ್ಲಿ ಕೇಳ್ತಿರೋದು ಫಿಸಿಕ್ಸಲ್ಲಿ. ಅಲ್ಲಿ ವಾತಾವರಣ ಇಲ್ದಿರೋದು ಶಬ್ದದ ಟ್ರಾವೆಲ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಏನಿರುತ್ತೆ, ವ್ಯಾಕ್ಯೂಮ್ ಇರುತ್ತೆ. ಗೊತ್ತಾಗ್ತದೆ, ಅಲ್ಲಿ ಮಾಧ್ಯಮ ಇರಲ್ಲ. ಯಾವುದೇ ಥರ ವಾತಾವರಣ ಇರೋದ್ರಿಂದ ಅಲ್ಲಿ ಗಾಳಿಯ ಕಣಗಳು ಇರಲ್ಲ, ವಾತಾವರಣ ಇರಲ್ಲ. ಅದಕ್ಕೆ ಅಲ್ಲಿ ಶಬ್ದ ಟ್ರಾವೆಲ್ ಆಗಲ್ಲ. ಚಂದ್ರ ಮೇಲೆ ಕೂತ್ಕೊಂಡು ನೀನು ಎಷ್ಟೇ ಕೂಗಾಡಿದ್ರು ಅಲ್ಲೂ ಪಕ್ಕದಾಗಿದ್ರು ಸಹ ಕೇಳಿಸಲ್ಲ. ಗೊತ್ತಾಗ್ತಿದೆಯಾ? ಇದು ಕಾನ್ಸೆಪ್ಟ್. ಅದಕ್ಕೋಸ್ಕರ ಧ್ವನಿಯು ಚಂದ್ರನ ಮೇಲೆ ಪ್ರಸರಣವಾದ ಕಾರಣವೇನೆಂದರೆ, UPSC ಕೇಳಿರೋ ಕ್ವಶನ್ ಇದು. ಚಂದ್ರನ ಮೇಲೆ ಗಾಳಿ ಇಲ್ಲ, ಗುರುತ್ವಾಯುವಿಲ್ಲ, ಚಂದ್ರನಲ್ಲಿ ಶಾಖವಿಲ್ಲ, ಚಂದ್ರನಲ್ಲಿ ವಿದ್ಯುತ್ ಇಲ್ಲ. ಆನ್ಸರ್ ಏನು, ಚಂದ್ರನ ಮೇಲೆ ಗಾಳಿ ಇಲ್ಲ. ಗೊತ್ತಾಗ್ತಿದೆಯಾ? ಯಾಕೆ, ಗಾಳಿ ಇದ್ರೆ ಮಾಧ್ಯಮದ ಅವಶ್ಯಕತೆ ಇದೆ. ಚಂದ್ರನ ಮೇಲೆ ನೀವು ಕೂಗಿದ ಶಬ್ದ ಕೇಳಿಸ್ಬೇಕು ಅಂದ್ರೆ ಏನು, ಮಾಧ್ಯಮದ ಅವಶ್ಯಕತೆ ಇದೆ. ಗೊತ್ತಾಗ್ತಿದೆಯಾ? ಇದು ಅರ್ಥ ಆಗಿದೆ. ನೆಕ್ಸ್ಟ್ ಇನ್ನೊಂದು ಒಂದು ಕೆಲವೊಂದು ಕೆಮಿಸ್ಟ್ರಿದು ಕೊಟ್ಬಿಡ್ತೀನಿ. ದ್ಯುತಿ ಸಂಶ್ಲೇಷಣ ಕ್ರಿಯೆ ನೀವು ಕೇಳಿರ್ತೀವಿ, ಫೋಟೋಸಿಂಥಸಿಸ್ ಅಂತ ಕೇಳಿರ್ತೀರ. ಈ ಒಂದು ಫೋಟೋಸಿಂಥಸಿಸ್ ಸೂರ್ಯನ ಬೆಳಕನ್ನು ಬೆಳೆಸ್ಕೊಂಡು ಇಂಗಾಲ ಡೈಆಕ್ಸೈಡ್ ಅನ್ನು ಮತ್ತು ನೀರನ್ನು ಬೆಳೆಸ್ಕೊಂಡು ಗ್ಲೂಕೋಸ್ ಆಗಿ ಆಹಾರ ಮಾಡುತ್ತೆ. ಗ್ಲೂಕೋಸ್ ಆಹಾರ ನಥಿಂಗ್ ಬಟ್ ಗ್ಲೂಕೋಸ್. ನೀವು ಯಾವುದೇ ತಗೊಳ್ಳಿ, ಅದು ಆಹಾರ ಏನಾಗಿರುತ್ತೆ, ಗ್ಲೂಕೋಸ್ ಆಗಿರುತ್ತೆ. ಆ ಗ್ಲೂಕೋಸ್ ಇದ್ದಿದ್ದೆ ಯಾವುದೇ ವಸ್ತುಗಳಲ್ಲೂ ಗ್ಲೂಕೋಸ್ ಇರುತ್ತೆ. ನಿಮ್ಗೆ ಗೊತ್ತು ಆಹಾರದಲ್ಲಿ ಏನೇನು ಇರುತ್ತೆ ಅಂತ. ಒಂದು ಪ್ರೋಟೀನ್ ಇರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ, ಫ್ಯಾಟ್ ಇರುತ್ತೆ. ಕಾರ್ಬೋಹೈಡ್ರೇಟ್ಸ್ಗಳು ಅದೇನಾಗುತ್ತೆ, ಎಲ್ಲದರಲ್ಲೂ ಸಹ ಒಂದು ಕಾಮನ್ ಇರುತ್ತೆ, ಕಾರ್ಬನ್ ಇರುತ್ತೆ, ಗ್ಲೂಕೋಸ್ ಇರುತ್ತೆ. ಗೊತ್ತಿದೆ, ಗ್ಲೂಕೋಸ್. ಆ ಗ್ಲೂಕೋಸ್ನೇ ಇದು ಆಹಾರಗಳು ಆಮ್ಲಜನಕವಾಗಿ ಏನು ಮಾಡುತ್ತೆ ನೋಡಿ, 6CO2 + 2H2O + ಬೆಳಕಿನ ಶಕ್ತಿ ಯೂಸ್ ಮಾಡಿಕೊಂಡು ಇದು ನೋಡಿ, ಇದು ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ಇವೆರಡನ್ನೂ ಸಹ ರಿಲೀಸ್ ಮಾಡ್ತವೆ. ಗೊತ್ತಾಗ್ತಿದೆಯಾ? ಎಕ್ಸಾಂಪಲು, ನಿಮ್ಮ ಮನೆ ಗಿಡದಲ್ಲಿ ಹಸಿರುಗಳು, ಹಸಿರು ಗಿಡಗಳಲ್ಲಿ ಕ್ಲೋರೋಫಿಲ್ ಅಂತ ಗೊತ್ತು. ಆ ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನು ಹೀರಿಕೊಂಡು ಕ್ರಿಯೆ ಮುಖಾಂತರ, ಫೋಟೋಸಿಂಥಸಿಸ್ ಮುಖಾಂತರ ಏನು ಮಾಡುತ್ತೆ, ಆ ಗಿಡ ಆಹಾರವನ್ನು ತಯಾರು ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಿರೋ. ಮತ್ತು ಆಮ್ಲಜನಕನ ಬಿಡುಗಡೆ ಮಾಡುತ್ತೆ. ಆಮ್ಲಜನಕ ಬಿಡುಗಡೆ ಮಾಡೋದ್ರಿಂದ ನಮಗೆ ಏನಾಗುತ್ತೆ, ಉಸಿರಾಟಕ್ಕೆ ಹೆಲ್ಪ್ ಆಗುತ್ತೆ. ನಾವು ಉಸಿರಾಟದಿಂದ ಏನು ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ನ ಬಿಡುಗಡೆ ಮಾಡ್ತೀವಿ. ಕಾರ್ಬನ್ ಡೈಆಕ್ಸೈಡ್ನ ಸಸ್ಯಗಳು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಆಹಾರನ ತಯಾರು ಮಾಡ್ತೀವಿ. ನೋಡಿ, ಇದೊಂಥರ ಸೈಕಲ್. ಅವಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು, ನಮಗೆ ಆಕ್ಸಿಜನ್ ಬೇಕು. ಗೊತ್ತಾಗ್ತಿದೆಯಾ? ಅವಕ್ಕೆ CO2 ಬೇಕು, ನಮಗೆ O2 ಬೇಕು. ಗೊತ್ತಾಗ್ತಿದೆಯಾ? ಈ ರೀತಿ ಬೆಳಕಿನ ಒಂದು ಉಪಯೋಗದಿಂದ ಏನು ಮಾಡ್ತಾವು, ಗ್ಲೂಕೋಸ್ನ ತಯಾರು ಮಾಡ್ತಾವೆ. ಇನ್ನೊಂದು ಉದಾಹರಣೆ ಅಂದರೆ, ಕೃಷಿಲಿ ಗಿಡಗಳು, ರೈತರು ಯಾಕೆ ಬೆಳಕು ಬೆಳಕಿಲ್ಲ ಅಂತಂದ್ರೆ ಏನಾಗುತ್ತೆ, ಸಸ್ಯಗಳು ಚೆನ್ನಾಗಿ ಬರಲ್ಲ. ನೀವು ಅದೇ ಒಂದು ಗಿಡನ ತಂದು ಮನೆ ಒಳಗೆ ಇಟ್ಕೊಂಡ್ರೆ ಬೆಳೆಯಲ್ಲ. ದ್ಯುತಿ ಸಂಶ್ಲೇಷಣೆ ಗಿಡ ಚೆನ್ನಾಗಿ ನಡೆಯಲ್ಲ. ಅದಕ್ಕೆ ಏನು ಮಾಡ್ತಾರೆ, ಈ ಪಾಲಿಥಿನ್ ಕೆಲವು ಗಿಡಗಳಲ್ಲಿ ಲೈಟ್ ಹಾಕಿ ಕೆಲವು ಬೆಳೆಸ್ತಾರೆ. ಯಾಕೆಂದರೆ ಕೆಲವು ಲೈಟಿಗೂ ತುಂಬ ಲೈಟ್ ಇದ್ರೆ ಮಾತ್ರ, ಬೆಳಕು ಚೆನ್ನಾಗಿದ್ರೆ ಮಾತ್ರ ಸಸ್ಯಗಳು ಇಳುವರಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಸಹ ರಾತ್ರಿ ಹೊತ್ತು ಸಹ ಕೆಲವು ಸಸ್ಯಗಳಿಗೆ ಏನು ಮಾಡ್ತಾರೆ, ಲೈಟ್ ಹಾಕಿ, ಅಂದರೆ ಆರ್ಟಿಫಿಷಿಯಲ್ ಆಗಿ ಲೈಟ್ ಹಾಕಿ ಸಹ ಬೆಳೆಸ್ತಾರೆ. ಅಂದರೆ ಅಲ್ಲಿ ಅರ್ಥ ಮಾಡ್ಕೋಬೇಕು, ಒಂದು ಸಸ್ಯ ಚೆನ್ನಾಗಿ ಇಳುವರಿ ಕೊಡಬೇಕು ಅಂದರೆ ಬೆಳಕು ಬೇಕು, ಮತ್ತು ನೀರು ಬೇಕು, ಮತ್ತು ಅದಕ್ಕೆ ಪೋಷಕಾಂಶಗಳು ಬೇಕು ಅಂತ ಗೊತ್ತಿರಬೇಕು. ಹೋಗಿದೆ. ಹಾಗಿಷ್ಟು ಒಂದು ಕ್ವಶನ್ಸ್ ನೋಡೋದು, ಅದರಲ್ಲಿ ಪ್ರಶ್ನೆ ಉದಾಹರಣೆ, ದ್ಯುತಿ ಸಂಶ್ಲೇಷಣೆ 2 ಪ್ರಮುಖ ಉತ್ಪನ್ನಗಳು ಯಾವುವು ಅಂತಂದರೆ, ಒಂದು ಗ್ಲೂಕೋಸ್ C6H12O6. ನೀವು ಈ ಕ್ವಶನ್ಸ್ನ ನಿಮಗೆ ಗ್ಲೂಕೋಸ್ ಇದು ಫಾರ್ಮುಲಾ ಮೇಲೆ ಕ್ವಶನ್ಸ್ ಕೇಳ್ಬೋದು. ಏನು ಗ್ಲೂಕೋಸ್ನ ಫಾರ್ಮುಲಾ ಏನು ಅಂತ ಕೇಳಿದಾಗ C6H12O6 ಅಂತಲೂ ನಿಮ್ಗೆ ಗೊತ್ತಿರಬೇಕು. ಮತ್ತು ಆಮ್ಲಜನಕ ಬಿಡುಗಡೆ ಆಗುತ್ತೆ ಯಾವುದರಿಂದ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ. ಈ ರೀತಿ ನೀವು
ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟ್‌ಗಳನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ನಾನು ಎಕ್ಸಾಂಪಲ್ ಹೇಳಿದೆ. ಗೊತ್ತಾಗ್ತದೆ. ಒಂದು ದೈನಂದಿನ ಉದಾಹರಣೆಗಳ ಜೊತೆ ಅರ್ಥ ಮಾಡ್ಕೋಬೇಕು. 2ನೇದು ನೀವು ಡಯಾಗ್ರಾಮ್‌ಗಳ್ನ, ಚಿತ್ರಗಳನ್ನ ಬರೆದು ಅಭ್ಯಾಸ ಮಾಡಿಕೊಂಡು ಆ ಒಂದು ಕೋಶದ ರಚನೆ ಆಗಿರ್ಬೋದು, ಆಹಾರ ಸರಪಳಿ ಆಗಿರ್ಬೋದು. ಯಾಕೆಂದ್ರೆ ಫಸ್ಟು ಗಿಡ ಇರುತ್ತೆ, ಗಿಡನ ಒಂದು ಮಿಡತೆ ತಿನ್ನುತ್ತೆ, ಮಿಡತೆನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವನ್ನ ಹದ್ದು ತಿನ್ನುತ್ತೆ. ಈ ರೀತಿ ಚಿತ್ರ ಬರ್ಕೊಂಡಾಗ ನಿಮ್ಗೆ ಆಹಾರ ಸರಪಳಿ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಶಾಖ ವರ್ಗಾವಣೆ ಯಾವ ರೀತಿ ಆಗುತ್ತೆ ಗೊತ್ತಾಗ್ತಿದೆಯಾ? ಕಂಡಕ್ಷನ್ ಅಂದ್ರೇನು ಗೊತ್ತಾಯ್ತಾ? ಕನ್ವೆನ್ಷನ್ ಅಂದ್ರೇನು, ನೆಕ್ಸ್ಟ್ ರೇಡಿಯೇಷನ್ ಅಂದ್ರೇನು, ಚಿತ್ರಗಳ ಮುಖಾಂತರ ಬರ್ಕೊಂಡ್ರೆ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳಿದೆ ಮೇಲ್ಗಡೆ, ಅದು ಗೊತ್ತಾಗುತ್ತೆ. ನೆಕ್ಸ್ಟ್ ವಿಡಿಯೋ ಟ್ಯುಟೋರಿಯಲ್ ಯೂಟ್ಯೂಬ್ನಲ್ಲಿ ಕನ್ನಡದಲ್ಲಿ ವಿಜ್ಞಾನ ವಿವರಣೆಗಳನ್ನು ತುಂಬ ಕೊಟ್ಟಿದ್ದಾರೆ. ನೀವು ಅದನ್ನು ನೋಡಿದ್ರೆ, ವಿಡಿಯೋ ವಿವರಣೆಗಳನ್ನ ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ. ಫಿಸಿಕ್ಸ್ ಇನ್ ಕನ್ನಡ ಅಂತ ಹೊಡೆದ್ರೆ ನೀವು ಅನಿಮೇಷನ್ ಮುಖಾಂತರ ಕೆಲವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೋದು. ಮತ್ತು ವಿಷಯಗಳ ಏನು ತುಂಬ ಸಣ್ಣ ಸಣ್ಣ ಭಾಗಗಳಾಗಿ ಹೋಗಿದೆ. ಫಸ್ಟು ಫಿಸಿಕ್ಸ್ ತಗೊಳ್ಳಿ, ನೆಕ್ಸ್ಟ್ ಕೆಮಿಸ್ಟ್ರಿ ತಗೊಳ್ಳಿ, ಬಯಾಲಜಿ ತಗೊಳ್ಳಿ. ಫಿಸಿಕ್ಸ್ ಓದ್ಬೇಕಾದ್ರೆ ಅಷ್ಟೇ ಸಬ್ಜೆಕ್ಟ್ ವೈಸ್, ಅಂದರೆ ಲೈಕ್ ಫಸ್ಟು ಗ್ರಾವಿಟೇಷನ್ನು, ಒಂದೊಂದು ಸಬ್ಜೆಕ್ಟ್ ಒಂದೊಂದು ಟಾಪಿಕ್ ತೊಗೊಂಡು ಅವನ್ನ ಓದ್ತಾ ಬನ್ನಿ. ಅವು ನಿಮ್ಗೆ ಏನಾಗುತ್ತೆ, ಫಸ್ಟು ಚಲನೆ ಅಂದರೆ ಮೋಷನ್, ಅದರಲ್ಲಿ ನಿಯಮಗಳು ಓದ್ಕೊಳ್ಳಿ, ಸೂತ್ರ ಓದ್ಕೊಳ್ಳಿ, ಉದಾಹರಣೆಗಳು ಓದ್ಕೊಳ್ಳಿ, ಮತ್ತು MCQ ಸಾಲ್ವ್ ಮಾಡಿ. ಇಷ್ಟು ಮಾಡಿದ್ರೆ ಒಂದು ವಿಷಯಗಳು ಅರ್ಥ ಆಗುತ್ತೆ. ಮತ್ತು DSET NCET ಕೇಳಿರೋ ಕೊನೆಯಲ್ಲಿ ಕೇಳಿರೋ ಪ್ರಶ್ನೆಗಳನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಈ ಒಂದು ಇದ್ರ ಮೇಲೆ ಎಷ್ಟೋ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇರ್ತವೆ ಎಕ್ಸಾಮ್ಸ್ಗಳಲ್ಲಿ. ಗೊತ್ತಾಗ್ತಿದೆ, ಎಷ್ಟೋ ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ಸ್ಗಳು ರಿಪೀಟ್ ಆಗೋದಿಲ್ಲಿಂದ ಅಂದರೆ NCET DSET ಕೇಳಿರೋ ಏನು ಅಭ್ಯಾಸ ಪ್ರಶ್ನೆಗಳ ಮುಖಾಂತರ ಆಗುತ್ತೆ. ನೆಕ್ಸ್ಟು ಯಾವುದೇ ನಿಮಗೆ ವಿಷಯಗಳು ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಪ್ರಯೋಗಗಳು ಮಾಡಬೇಕು. ಆ ಸರಳ ಪ್ರಯೋಗಗಳು ಚಮಚದಲ್ಲಿ ಇವನ್ನೆಲ್ಲ ನೀವು ಮನೇಲಿ ಮಾಡೋಕ್ಕಾಗಲ್ಲ. ಈಗ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳು ಅಟ್ಲೀಸ್ಟ್ ವೀಡಿಯೋಗಳು ನೋಡಿ. ಆ ವೀಡಿಯೋಗಳು ನೋಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಆ ಕ್ಲಾರಿಟಿ ಆಗುತ್ತೆ. ಈ ನೀನೇನಾದರೂ PUC ಅಥವಾ SLC ಇದ್ದಿದ್ರೆ ನಾನು ಹೇಳ್ತಾ ಇದ್ದೆ, ಈ ಪ್ರಯೋಗಗಳು ಮನೇಲಿ ಮಾಡು, ಅವಾಗ ನಿಂಗೆ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಈಗ ನೀವು ಮಾಡೋ ಅವಶ್ಯಕತೆ ಇಲ್ಲ. ದೈನಂದಿನ ಜೀವನದಲ್ಲಿ ಡೈಲಿ ವಿಜ್ಞಾನಗಳನ್ನ ಗಮನಿಸ್ತಾ ಇರಬೇಕು. ನೀವು ಎಷ್ಟು ನಿಮ್ಮ ದಿನನಿತ್ಯದಲ್ಲಿ ನಡೆಯೋ ಎಲ್ಲ ವಿದ್ಯಮಾನಗಳನ್ನು ಸಹ ನೀವು ಸೈನ್ಸಿಗೆ ಕನೆಕ್ಟ್ ಮಾಡ್ತೀರಾ. ಆವಾಗ ನಿಮ್ಮ ಬೇಸಿಕ್ ಸೈನ್ಸ್ ಕಾನ್ಸೆಪ್ಟು ತುಂಬ ಎನ್ರಿಚ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಇದು ಆಯಿತು. ನೆಕ್ಸ್ಟ್ ದಿನದ 10ರಿಂದ 12 MCQಗಳನ್ನ ಬಿಡಿಸ್ಬೇಕು. ಯಾವುದೇ ವಿಷಯಕ್ಕೆ ತಗೊಂಡು ಸೈನ್ಸ್ ಡೈಲಿ 10ರಿಂದ ಒಂದು 20 ಕ್ವಶನ್ಸು ಏನು ಮಾಡಿದ್ರು MCQನ ಬಿಡಿಸ್ಬೇಕು, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಬಿಡಿಸ್ಬೇಕು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಪುನರಾವರ್ತನೆ, ವೆರಿ ವೆರಿ ಇಂಪಾರ್ಟೆಂಟ್. ಸೂತ್ರಗಳು, ಪರಿಕಲ್ಪನೆಗಳನ್ನ ನೋಟ್ಸ್ ಮಾಡಿಟ್ಕೊಂಡು ಅವನ್ನ ವಾರಕ್ಕೊಂದ್ಸತಿ ನೋಡ್ತಾ ಇರಬೇಕು. ರಿವಿಷನ್ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟೇ ಓದಿದ್ರು ರಿವಿಷನ್ ಮಾಡಲಿಲ್ಲ ಅಂದರೆ ನಿಮ್ಮ ಎಲ್ಲ ಸ್ಟಡೀಸು ಸಹ ವೇಸ್ಟ್ ಆಗುತ್ತೆ. ನೆಕ್ಸ್ಟು ಬೇಸಿಕ್ ಸೈನ್ಸ್ ಓದುವ ವಿಧಾನ ನಾನು ಹೇಳಿದೆ. NCET ಸ್ಟಾರ್ಟ್ ಮಾಡ್ಕೊಳ್ಳಿ. 6th 8th ಫಸ್ಟು 6th 8th ಓದಿ, ನೆಕ್ಸ್ಟು 9th 10th ಓದಿ, ಆಮೇಲೆ 11th 12th ಓದಿ. ಹಿಂಗೆ ಒಂದು ಆರ್ಗನೈಸಾಗಿ ಓದ್ತಾ ಇದ್ರೆ ನಿಮಗೆ ಅರ್ಥ ಆಗುತ್ತೆ. ನಾನು ಮುಂದೆ ಹೆಂಗೆ ಓದಬೇಕು ಅಂತ ತೋರಿಸ್ಕೊಡ್ತೀನಿ. 11th 12th ಕೆಲವು ಸೆಲೆಕ್ಟೆಡ್ ಚಾಪ್ಟರ್ ಮಾತ್ರ ಓದಿ, ಎಲ್ಲವೂ ಬೇಕಾಗಿಲ್ಲ. ಪರಿಸರ ವಿಜ್ಞಾನ, ಜೈವಿಕ ತಂತ್ರಜ್ಞಾನ, ಸೆಮಿ ಕಂಡಕ್ಟರು, ಕೆಲವು ಚಾಪ್ಟರ್ಗಳನ್ನ ಆಯ್ಕೆ ಮಾಡ್ಕೊಂಡು ಓದಿ. ನಾನು ಅದನ್ನು ಸಹ ನಿಮಗೆ ಹೇಳ್ಕೊಡ್ತೀನಿ, ಯಾವ್ದು ಓದಬೇಕು ಯಾವ್ದು ಬಿಡಬೇಕು ಅಂತ. ನೆಕ್ಸ್ಟು ವಿಷಯಗಳನ್ನ ವಾರಕ್ಕೊಂದು ಸಬ್ಜೆಕ್ಟ್ ಥರ ಮಾಡ್ಕೊಳ್ಳಿ. ಒಂದು ಫಸ್ಟ್ ವಾರ ಫಿಸಿಕ್ಸ್ ಓದಿ, ಸೆಕೆಂಡ್ ವಾರ ಕೆಮಿಸ್ಟ್ರಿ ಓದಿ, ಆಮೇಲೆ ಬಯಾಲಜಿ ಓದಿ, ಅಥವಾ 1 ಮಂತ್ ಫಿಸಿಕ್ಸ್, 1 ಮಂತ್ ಕೆಮಿಸ್ಟ್ರಿ, 1 ಮಂತ್ ಬಯಾಲಜಿ ಓದಿ. ಆ ಥರ ಓದಿ. ದಿನಕ್ಕೆ ಒಂದು 2ರಿಂದ 3 ಗಂಟೆ ಓದಿದ್ರೆ ಒಂದು 2 ಗಂಟೆ ಓದಿದ್ರೆ 1 ಗಂಟೆ ಸಬ್ಜೆಕ್ಟ್ ಓದಿ, 1 ಗಂಟೆ MCQ ಸಾಲ್ವ್ ಮಾಡಿ. 3 ಗಂಟೆ ಓದಿದ್ರೆ 2 ಗಂಟೆ ಸಬ್ಜೆಕ್ಟ್ ಓದಿ, 1 ಗಂಟೆ MCQನ ಸಾಲ್ವ್ ಮಾಡಿ. ವೆರಿ ಇಂಪಾರ್ಟೆಂಟ್. ನೀವು MCQ ಸಾಲ್ವ್ ಮಾಡಲೇಬೇಕು ಆ ಚಾಪ್ಟರ್ ಮೇಲೆ. ಯಾವ್ದಾದ್ರು ಒಂದು ಚಾಪ್ಟರ್ ಓದಿದ್ರೆ ಅಂದ್ಕೊಂಡ್ರೆ ಅದ್ರ ಮೇಲೆ ಹಳೆ ವರ್ಷದ ಕ್ವಶನಲ್ಲಿ ಯಾವ ರೀತಿ ಕೇಳಿದ್ದಾರೆ ಅನ್ನೋದ್ರ ಮೇಲೆ ಓದಬೇಕು. ನೆಕ್ಸ್ಟು ಟೆಸ್ಟ್ ಏನು ನಾನು ಹೇಳಿದೆ, ಈ ನಿಮ್ಮ ಏನು ಕರೆಂಟ್ ಅಫೇರ್ಸ್ ಓದ್ತಾ ಇರ್ತೀರ, ಆ ಕರೆಂಟ್ ಅಫೇರ್ಸಲ್ಲಿ ನಿಮ್ಮ ಒಂದು ಕನೆಕ್ಟ್ ಮಾಡ್ಕೊಳ್ಳಿ. ಯಾವ್ಯಾವ ಎಕ್ಸಾಮ್ಸ್ಗೆ ಬರ್ಬೋದು. ಈಗ DRDO, NASA ಅಥವಾ ಏನಾದರೂ ಕಂಡು ಹಿಡಿದಿರುತ್ತೆ, ಅದ್ರ ಮೇಲೆ ಕ್ವಶನ್ಸ್ಗಳು ಬರ್ಬೋದು. ಅದ್ರ ಮೇಲೆ ಸ್ವಲ್ಪ ಕರೆಂಟ್ ಅಫೇರ್ಸ್ ಮೇಲೆ ಗಮನ ಇರಲಿ. ಮೇನ್ ಇಂಪಾರ್ಟೆಂಟು, ವೆರಿ ವೆರಿ ಇಂಪಾರ್ಟೆಂಟ್. ಟೆಸ್ಟ್ ಸೀರೀಸು ಎಷ್ಟು ನೀವು ಟೆಸ್ಟ್ ಸೀರೀಸ್ ಬರೀತೀರ ಅಷ್ಟು ಸಹ ನಿಮ್ಮ ಏನು ಕಾನ್ಸೆಪ್ಟು ಕ್ಲಾರಿಟಿ ಆಗ್ತಾ ಹೋಗುತ್ತೆ. ಕ್ವಶನ್ಸ್ಗಳು ಸಾಲ್ವ್ ಮಾಡಿ ಟೆಸ್ಟ್ ಸೀರೀಸ್ಗಳನ್ನ ಬರೀರಿ. ಅವಾಗ ನಿಮಗೆ ಏನಾಗುತ್ತೆ, ಒಂದು ಕಾನ್ಸೆಪ್ಟು ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ. ನೀವು ಓದಿರೋದು ಅರ್ಥ ಆಗಿದೆ ಇಲ್ವೋ ಅಂತ ನಿಮಗೆ ಟೆಸ್ಟ್ ಸೀರೀಸ್ ಬರೆದಾಗಲೇ ಅರ್ಥ ಆಗೋದು. ಅದಕ್ಕೋಸ್ಕರ ಟೆಸ್ಟ್ ಸೀರೀಸ್ನ ತೊಗೊಳ್ಳಿ ಚೆನ್ನಾಗಿ. ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು. ಗೊತ್ತಾಗ್ತಿದೆ? ಆನ್ಲೈನ್ ಆಫ್ಲೈನ್ ಎರಡರೂ ತೊಗೊಳ್ಳಿ. ನೆಕ್ಸ್ಟು ಕೇಳಿದೆ ನಾನು, ಅದೇ ಉದಾಹರಣೆಗಳು ನಿಮ್ಗೆ ಹೇಳ್ಬೇಕು ಅಂದರೆ ನಿಮಗೆ ಈ ಕಾನ್ಸೆಪ್ಟ್ಗಳು ಅರ್ಥ. ಆಕ್ಸಿಡೇಷನ್ ಅಂದರೆ ಏನು ಅರ್ಥ ಆಗಬೇಕು ಅಂತಂದರೆ ಗೊತ್ತಾಗ್ತಿದೆಯಾ? ನಿಮಗೆ ರಾಸಾಯನಿಕ ಕ್ರಿಯೆ ಒಂದು ಏನು ಕರೋಷನ್ ಆಗುತ್ತಲ್ಲ, ಅಂದರೆ ಲೈಕ್ ತುಕ್ಕಿಡಿಯೋದ್ರಿಂದ ಯಾವ ರಾಸಾಯನಿಕ ಕ್ರಿಯೆ ಆಗುತ್ತೆ, ಯಾವ ರಾಸಾಯನಿಕ ಕ್ರಿಯೆ ಅಂತ ಕೇಳಿದರೆ ನೀವು ಇದನ್ನ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ನಮ್ಮ, ಯಾಕೆಂದರೆ ಆಕ್ಸಿಜನ್ ಬಿಡುಗಡೆ ಆಗುತ್ತೆ, ಆಕ್ಸಿಜನ್ ಬಿಡುಗಡೆ ಇರೋದನ್ನ ಆಕ್ಸಿಡೇಷನ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಹಾಗಾಗಿ ನೆಕ್ಸ್ಟ್ ಗ್ರೀನ್ ಹೌಸ್ ಅನಿಲಗಳು ಯಾವ್ಯಾವು, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್. ಗೊತ್ತಾಗ್ತಿದೆಯಾ? ಇವೆಲ್ಲ UPSC ಕೆಳ ಕ್ವಶನ್ಸ್ಗಳು. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಆಹಾರ ಸರಪಳಿಯಲ್ಲಿ ಉತ್ಪಾದಕ ಯಾವುದು, ಇದು ಈ ಥರ ಡೈರೆಕ್ಟ್ ಕ್ವಶನ್ಸ್. ಇದು ಉತ್ಪಾದಕ ಅಂದರೆ ಯಾವ ಸಸ್ಯಗಳು ಆಹಾರವನ್ನು ಉತ್ಪತ್ತಿ ಮಾಡ್ತವೆ ಅವನು ಉತ್ಪಾದಕ ಅಂತ ಕರೀತಾರೆ. ಸಸ್ಯಗಳು ಇವು ಪ್ರಾಣಿಗಳು. ನಾವು ಏನು ಮಾಡ್ತೀವಿ, ಕನ್ಸ್ಯೂಮ್ ಮಾಡ್ತೀವಿ ಸಸ್ಯಗಳನ್ನ. ನಾವು ದ್ವಿತೀಯ ಭಕ್ಷಕರು ಅಂತ ಕರಿತೀವಿ ನಮ್ಮನ್ನು. ನೆಕ್ಸ್ಟು ಏನು ನನ್ನ ಸಲಹೆ ಅಂತಂದರೆ, ದೈನಂದಿನದಲ್ಲಿ ಗಮನಿಸುವಿಕೆ. ನಿಮ್ಮ ಸುತ್ತಮುತ್ತ ನಡೆಯುವ ವಿಜ್ಞಾನಗಳ ಪರಿಕಲ್ಪನೆಗಳ, ಸೂರ್ಯ ಯಾಕೆ ಹುಟ್ಟುತ್ತಾನೆ, ಸಮುದ್ರ ಯಾಕೆ ಬ್ಲೂ ಇದೆ, ಗೊತ್ತಾಗ್ತಿದೆಯಾ,
ಸೂರ್ಯ ಯಾಕೆ ಪೂರ್ವದಲ್ಲೇ ಹುಡ್ತಾನೆ, ಪಶ್ಚಿಮದಲ್ಲೇ ಮುಳುಗ್ತಾನೆ, ಭೂಮಿ ಯಾಕೆ ಪೂರ್ವದಿಂದ ಪಶ್ಚಿಮಕ್ಕೆ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಯಾಕೆ ತಿರುಗುತ್ತೆ, ಗೊತ್ತಾಗ್ತಿದೆಯಾ? ಗ್ರಾವಿಟೇಷನ್ ಅಂದ್ರೇನು, ಅದ್ರದ್ದು ಕಾನ್ಸೆಪ್ಟ್ ನೀವು ಡೈಲಿ ಯೋಚನೆ ಮಾಡ್ತಾ ಇತ್ತಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಿದೆ. ಅದಕ್ಕೋಸ್ಕರ ನೆಕ್ಸ್ಟು ಕನ್ನಡದಲ್ಲಿ ನಿಮಗೆ ಬೇಕು ಅಂದರೆ NCERT ಮತ್ತು DSCERT ಓದಬೇಕು, ಚೆನ್ನಾಗಿ ಅರ್ಥ ಆಗಬೇಕು ಕನ್ನಡದ ಸೋರ್ಸು. ಇವನ್ನ ಮಸ್ಟ್ ಆ್ಯಂಡ್ ಶುಡ್ ಓದಲೇಬೇಕು. ಆಮೇಲೆ ನೀವು ಯಾವ್ದಾರು ಆಥರ್ ಬುಕ್ ಓದ್ಕೊಳ್ಳಿ. ಫಸ್ಟು ಬೇಸಿಕ್ಸ್ ಬುಕ್ ಓದಿ ಆಮೇಲೆ ಆಥರ್ ಬುಕ್ ಓದಬೇಕು. ಯಾವುದೇ ಕಾರಣಕ್ಕೂ ಫಸ್ಟೇ ಆಥರ್ ಬುಕ್ನ ಓದಬೇಡಿ. ಮಾರ್ಕ್ ಟೆಸ್ಟ್ ಕೊಡಿ. ಅದಕ್ಕೆ ಏನು ಮಾಡಬೇಕು? ಪ್ರಾಕ್ಟೀಸ್. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ನಿಮ್ಗಷ್ಟು ನಿಮ್ಮ ಒಂದು ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಹೇಳಿದೆ ಬೇಸಿಕ್ ಸೈನ್ಸ್ ಅರ್ಥ ಆಗಬೇಕು ಅಂದರೆ ನಿಮ್ಮ ಒಂದು ಕಾನ್ಸೆಪ್ಟು ಕ್ಲಿಯರ್ ಇರಬೇಕು. ಗೊತ್ತಾಗ್ತಿದೆ? ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು. ಆ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು ಅಂದರೆ NCERT ಓದಬೇಕು. NCERT ಮತ್ತು DSCERT ಎರಡು ಒಂದೇ. NCERT ಇಂಗ್ಲೀಷ್ ಮೀಡಿಯಮು, DSCERT ಕನ್ನಡ ಮೀಡಿಯಮ್. ನೀವು ಇಷ್ಟು ಓದಿದ್ರೆ ನಿಮ್ಮ ಸೈನ್ಸು ತುಂಬ ಅರ್ಥ ಆಗುತ್ತೆ. ಇದ್ರ ಮೇಲೆ 10ರಿಂದ 15 ಕ್ವಶನ್ಸ್ ಬರುತ್ತೆ. 15 ಕ್ವಶನ್ಸು ನೀವು ಸಹ ಆನ್ಸರ್ನ ಮಾಡ್ಬೋದು. ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ತುಂಬ ಲಾಂಗ್ ಆಯಿತು ವಿಡಿಯೋ. ಯಾರು ಪೇಷನ್ಸಿಂದ ಕೂತ್ಕೊಂಡು ವಿಡಿಯೋ ನೋಡಿದರೆ ಅವ್ರಿಗೆ ನಾನು ಹೇಳಿದ್ದೆಲ್ಲ ಅರ್ಥ ಆಗಿರುತ್ತೆ ಅಂದ್ಕೊತೀನಿ. ಯಾಕೆಂತಂದರೆ ಸೈನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಹಂಗೆ ಬರಲ್ಲ, ಗೊತ್ತಾಗ್ತಿದೆ? ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. ಇನ್ನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಯಾವ ರೀತಿ ಫಿಸಿಕ್ಸ್ ಓದಬೇಕು, ಕೆಮಿಸ್ಟ್ರಿ ಓದಬೇಕು, ಬಯಾಲಜಿ ಓದಬೇಕು, ಎನ್ವೈರ್ಮೆಂಟ್ ಓದಬೇಕು ಅನ್ನೋದನ್ನ ನಾನು ವಿಡಿಯೋಗಳ ಮುಖಾಂತರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ನೀವು ಬೇಸಿಕ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾರು ಓದೋಕ್ಕೆ ಇನ್ನೂ ಓದಿಲ್ಲ ಈಗಲಿಂದಲೇ ಸೈನ್ಸ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿ. 6th ಸ್ಟಾರ್ಟ್ ಮಾಡಿ. 6th ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ, ನಿಮಗೆ ಕೆಲವ್ರಿಗೆ ಕೆಮಿಸ್ಟ್ರಿ ಇರ್ಬೋದು, ಕೆಲವರಿಗೆ ಬಯಾಲಜಿ ಇರ್ಬೋದು, ಕೆಲವರಿಗೆ ಎನ್ವೈರ್ಮೆಂಟಲ್ ಸೈನ್ಸ್ ಇರ್ಬೋದು. ಯಾವ್ದು ನಿಮ್ಗೆ ಈಸಿ ಅನಿಸುತ್ತೆ, ನಿಮ್ಗೆ ಯಾವುದು ಓದಬೇಕು ಚೆನ್ನಾಗಿದೆ ಅನಿಸುತ್ತೆ ಅದನ್ನು ನೀವು ಸ್ಟಾರ್ಟ್ ಮಾಡಿಕೊಂಡು ಓದೋಕ್ಕೆ ಪ್ರಾರಂಭ ಮಾಡಿ. ತುಂಬ ಈಸಿ ಅನಿಸುತ್ತೆ. ಆಮೇಲೆ ಖುಷಿಯಿಂದ ಓದಿ. ಯಾವುದೇ ವಿಷಯ ನಿಮಗೆ ಇಂಟ್ರೆಸ್ಟ್ ಬರಬೇಕು ಅಂತಂದರೆ ಆ ವಿಷಯದ ಮೇಲೆ ಇಂಟ್ರೆಸ್ಟ್ ಇರಬೇಕು. ನೀವು ಎಷ್ಟು ಖುಷಿಯಿಂದ ಓದ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ಏನಾಗುತ್ತೆ, ವಿಷಯ ಅರ್ಥ ಆಗ್ತಾ ಹೋಗುತ್ತೆ. ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ಈ ಕಮೆಂಟ್ ಮಾತ್ರ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ನ ಪಾಠ ಮಾಡಬೇಕು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಗೊತ್ತಾಗ್ತಿದೆಯಾ? ಫಿಸಿಕ್ಸ್ ಮಾಡಬೇಕು, ಕೆಮಿಸ್ಟ್ರಿ ಮಾಡಬೇಕು ಅಥವಾ ಬಯಾಲಜಿ ಮಾಡಬೇಕು ನನಗೆ ನೀವು ತಿಳಿಸಿದ್ರೆ ನಾನು ಆ ಒಂದು ಸಬ್ಜೆಕ್ಟ್ನ ಯಾವ ರೀತಿ ಓದಬೇಕು, ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂದರೆ ವಿತ್ ಪ್ರಾಕ್ಟಿಕಲ್ ಒಂದು ಚಾಪ್ಟರ್ ತೊಗೊಂಡು ಆ ಚಾಪ್ಟರ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರನ್ನೂ ಭೇಟಿ ಮಾಡ್ತೀನಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಸ್ಟಡಿ ಮಾಡ್ತಾಯಿರಿ. ಯಾವುದೇ ಕಾರಣಕ್ಕೂ ನೋಟಿಫಿಕೇಷನ್ಸು ಇರಲಿ ಬಿಡಲಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಆಗುತ್ತೆ. ನಿಮ್ಮ ಸ್ಟಡಿ ಕಾನ್ಸಂಟ್ರೇಷನ್ ನಿಮ್ಮ ವಿಷಯಗಳ ಮೇಲೆ ಇರಬೇಕು. ವಿಷಯನ ಅರ್ಥ ಮಾಡಿಕೊಂಡು ಓದೋಕ್ಕೆ ಪ್ರಾರಂಭ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ.